ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಯೂಟ್ಯೂಬ್ನಲ್ಲಿ ಅದು ಎಸ್ಪೆಷಲ್ ನಮ್ಮ ಕನ್ನಡ ಯೂಟ್ಯೂಬ್ನಲ್ಲಿ 99% ಯೂಟ್ಯೂಬರ್ಸು ಫೇಲ್ ಆಗ್ತಿದ್ದಾರೆ. ಎಸ್ ಹೌದಾ ನಿಜಾನಾ ಸರ್? ಎಸ್ 100% ನಿಜ ಅನ್ಲ ಪ್ರೂಫ್ ಸಮೇತ ಬೇರೆ ತೋರಿಸ್ತೀನಿ. ಏನು ಬೇಡ, ಜಸ್ಟ್ ನೀವು ನನ್ನ ಮಗನ ವಿಡಿಯೋಗೆ ಹೋಗಿ, ನೀವು ಯಾವ್ದಾನ ಪಾಪ್ಯುಲರ್ ವಿಡಿಯೋ ಇದೆಯಲ್ಲ ಪಾಪ್ಯುಲರ್ ವಿಡಿಯೋಗೆ ಹೋಗಿ, ಓಕೆ, ನನ್ನ ಮಗನ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಾರು ಕಮೆಂಟ್ ಚೆಕ್ ಮಾಡಿ. ಎಲ್ಲಾರು ಯೂಟ್ಯೂಬರ್ಸೇ ಕಮೆಂಟ್ ಹಾಕಿರೋದು. ಓಕೆ, ಯಾವ್ದು ಬೇಕು ಪಾಪ್ಯುಲರ್ ವಿಡಿಯೋ ಮೊದಲ ಪೇಮೆಂಟ್ ಬಂತು ಅಂತ ಅದ್ರಲ್ಲಿ ಹೋಗಿ ನೋಡಿ. ಆ ಎಲ್ಲಾರು ಯೂಟ್ಯೂಬ್ ಮಾಡ್ತಿದಾರ ಇಷ್ಟೊಂದು ಜನ ಬಿಟ್ಟು ಹೊರಟಾಗಿದ್ದಾರೆ. ಇದ್ಲೇ ಸಾಕು. ಇನ್ನು ಹಳೆ ವಿಡಿಯೋ 2 ವರ್ಷ ಹಿಂದಕ್ಕೆ ಹೋಗಿ ಎಲ್ಲಾರು ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬ್. ಬರದಂಗೆ ಏನೀಗ 17,700 ಚಿಲ್ಲರೆ ಜನ ಸಬ್ಸ್ಕ್ರೈಬರ್ಸ್, 768 ಸಬ್ಸ್ಕ್ರೈಬರ್ಸ್. ಅದ್ರಲ್ಲಿ ನಿಜ ಹೇಳ್ಬೇಕಂದ್ರೆ 10,000 ಮೇಲೆ ಯೂಟ್ಯೂಬರ್ಸ್ ಬರದಂಗೆ ಈಗ ವಿಡಿಯೋ ನೋಡ್ತಿಲ್ಲ, ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬ್. ಅವರೇ ವಿಡಿಯೋ ಮಾಡ್ತಿಲ್ಲ, ಅವರೇ ಯೂಟ್ಯೂಬ್ ಬಿಟ್ಬಿಟ್ಟಿದ್ರೆ ಬರದಿನ ವಿಡಿಯೋ ಎಲ್ಲಿ ನೋಡ್ತಾರೆ. ಅದಕ್ಕೆ ವ್ಯೂಸ್ ಬರಲ್ಲ ನಮ್ಗೆ ಟೆಕ್ ಚಾನಲ್ಗೆ. ಹೇಳಿದ್ನಲ್ಲ, ಈಗ ನನ್ಗೊಬ್ಬರಿಗೆ ಅಲ್ಲ, ಇದೆಲ್ಲ ಯಾವ ಟೆಕ್ ಚಾನಲ್ ಮಾಡಿದ್ರೆ ಕನ್ನಡದಲ್ಲಿ ಅವ್ರಿಗೆಲ್ಲಾರ್ಗು ಅಷ್ಟೇ ಸೇಮ್ ರಿಸಲ್ಟ್ ಹಿಂಗೆ ಆಗಿದೆ. ಏನಕ್ಕೆ, ಏನ್ ತಪ್ಪು ನಡೀತಿದೆ ಕನ್ನಡದಲ್ಲಿ? ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಓಕೆ, ಯಾಕಂದ್ರೆ ಆ 99% ಅಲ್ಲಿ ನೀವು ಒಬ್ರು ಆಗ್ಬಾರ್ದು. ಆ 1% ಇದ್ರಲ್ಲ, ಅದು 1 ಇಂದ 2 ಇಂದ 5 ಅಟ್ಲೀಸ್ಟ್ ಒಂದು 10% ಗಾರು ಬಂದ್ ನಿಂತ್ರೆ ನಮಗೊಂದು ಬೆಟರ್ ಯೂಟ್ಯೂಬರ್ಸ್ಗಳು ಸಿಗ್ತಾರೆ ಕನ್ನಡಕ್ಕೆ. ದಯವಿಟ್ಟು ವಿಡಿಯೋನ ಏನಕ್ಕೆ ಆ 99% ಜನ ಫೇಲ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ಆ ಒಂದು ತಪ್ಪುಗಳನ್ನ ನೀವು ಮಾಡ್ತಾ ಇರ್ತೀರಾ, 100% ಮಾಡ್ತಾ ಇರ್ತೀರಾ. ಆ ತಪ್ಪನ್ನ ತಿದ್ಕೊಂಡ್ರೆ ನೀವು ಯೂಟ್ಯೂಬರ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ಆ 99% ಜನ ನೀವು ಒಬ್ರು ಆಗ್ತೀರಾ. ಓಕೆನಾ? ಬನ್ನಿ ಕೇಳೋಣ. ಫಸ್ಟ್ ಆಫ್ ಆಲ್ ಭರತ ಅವನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಮೇಲೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದನ್ನ ನಾನು ಮುಂದೆ ಶೇರ್ ಮಾಡ್ತೀವಿ. ವಿಡಿಯೋ ಲಾಂಗ್ ಆಗ್ಬೋದು, ಒಂದು 20 ನಿಮಿಷನೇ ಆಗ್ಬೋದು. ನೋಡಿದ್ರೆ ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಅಂತೂ ಸಿಗುತ್ತೆ. 100% ಮೋಸ ಇಲ್ಲ. ಇಲ್ಲಿ ದುಡ್ಡು ಕೊಟ್ಟು ಅಲ್ಲೆಲ್ಲ ಕೋರ್ಸ್ಗಳು ತಗೊಳಕ್ ಬದಲು ಇಲ್ಲಿ ನಿಮ್ಗೆ ಅದರ 2ರಷ್ಟು ನಾಲೆಜ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಈಗ ಕೇಳೋಣ, ಏನಕ್ಕೆ ಆ 99% ಜನ ಯೂಟ್ಯೂಬರ್ಸ್ ಬಿಟ್ಟು ಹೋಗ್ತಿದ್ದಾರೆ ಬರೋದು. ಯಾಕಂತ ಅಂದ್ರೆ ಇಲ್ಲಿ ನಾನು 7 ತಪ್ಪು ಬರ್ಕೊಂಡಿದ್ದೀನಿ. 7 ತಪ್ಪಲ್ಲಿ ಈ 7 ತಪ್ಪಲ್ಲೂ 7 ತಪ್ಪು ಮಾಡ್ತಾರೆ. ಒಬ್ರೊಬ್ರು 7ರಲ್ಲಿ 1 ಮಾಡ್ತಾರೆ. ಓಕೆ, ಏನಂತಾರೆ? ಮೊದಲನೇ ತಪ್ಪು ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಅಂದ್ರೆ ಮೂಢನಂಬಿಕೆ. ಈಗ ಉದಾಹರಣೆಗೋಸ್ಕರ ಪಾಪ ಯೂಟ್ಯೂಬ್ ಅಲ್ಲಿ ಬರ್ತಾರೆ, ಅವ್ರೇನ್ ಅನ್ಕೊಂತಾರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ವೈರಲ್ ಆಗ್ಬಿಡುತ್ತೆ. ವೈರಲ್ ಆಗ್ಬಿಟ್ರೆ 1000 ಸಬ್ಸ್ಕ್ರೈಬರ್ 4,000 ವಾಚರ್ ಒಂದ್ಸತಿ ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ಆರಾಮಾಗಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರ್ತಾ ಇರತ್ತಂತ ಈ ತರ ಒಂದು ಮೂಢನಂಬಿಕೆ ಎಲ್ಲ ಇಟ್ಕೊಂಡಿರ್ತಾರೆ. ಇಲ್ಲ ಅಂತ ಅಂದ್ರೆ ಒಬ್ರೊಬ್ರು ಏನ್ ಅನ್ಕೊಂಡಿರ್ತಾರೆ ಗೊತ್ತಾ ಪಾಪ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ವ್ಯೂಸ್ ಮಾಡ್ಬಿಟ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಈ ತರ ಅನ್ಕೊಂತಾರೆ. ಸೊ ಈ ತರ ಮೂಢನಂಬಿಕೆ ಮೇಲೆ ಬಿಲೀಫ್ ಆಗ್ತಾ ಇರ್ತಾರೆ. ಸೆಟ್ಟಿಂಗ್ಸ್ ಮೇಲೆ ಇದೇ ತರ ತುಂಬಾ ಒಂದು ರಾಂಗ್ ಎಕ್ಸ್ಪೆಕ್ಟೇಷನ್ಸ್, ತಪ್ಪು ಮೂಢನಂಬಿಕೆ ಎಲ್ಲ ಇಟ್ಕೊಂಡ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಯೂಟ್ಯೂಬ್ ಬಿಟ್ಟು ಹೋಗ್ಬಿಡ್ತಾರೆ. ಕೊನೆಗೆ ಅನ್ಸುತ್ತೆ ಅವ್ರಿಗೆ, ಯೂಟ್ಯೂಬ್ ಏನ್ ಸಿಗಲ್ಲ, ಯೂಟ್ಯೂಬ್ ಕಷ್ಟ ಆಗಿರ್ಬೋದು, ಆ ಜಾಬ್ ಮಾಡ್ಬೋದಿತ್ತು, ಅದ ಬಿಟ್ಬಿಟ್ಟೆ ನಾನು ಅಂತ ಮತ್ತೆ ಯೂಟ್ಯೂಬ್ ಬಿಟ್ಟು ನೋಡಿ ಅದೇನೋ ಬೇರೆ ಜಾಬ್ ಮಾಡಕ್ ಹೋಗ್ತಾರೆ. ಓಕೆ, ಇದೊಂದು 1 ಪಾಯಿಂಟ್. 2ನೇ ಪಾಯಿಂಟ್, ನೋ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಈಗ ಉದಾಹರಣೆಗೋಸ್ಕರ ಪಾಪ ಒಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ. ಉದಾಹರಣೆಗೋಸ್ಕರ ನನ್ನ ಫ್ರೆಂಡ್ ಇಟ್ಕೊಂಡು, ನನ್ನ ಫ್ರೆಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಫುಲ್ ಜೋಶ್ ಅವನ್ಗೆ, ಏನೋ ಒಂದು ಐಡಿಯಾನೇ ಇರಲ್ಲ ಅವ್ನಿಗೆ, ಏನೋ ಎರ್ರಾಬಿರಿ ಅಂತ ಏನೇನೋ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತಾನೆ. ವ್ಯೂಸ್ ಹೋಗ್ತಿರಲ್ಲ, ಬೇಜಾರಾಗಿ ಆಮೇಲೆ ಒಂದ್ ಜೋಶು ಕಡಿಮೆ ಆಗಿ ವಾರಕ್ಕೆ ಒಂದ್ಸತಿ ಆಗ್ತಾನೆ. ಆಮೇಲೆ ಇನ್ನೂ ಬೇಜಾರಾಗಿ 2-3 ವಾರಕ್ಕೆ ಆಗ್ತಾರೆ. ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗ್ತದೆ. ಫಸ್ಟ್ ಕನ್ಸಿಸ್ಟೆನ್ಸಿ ಇತ್ತು, ಜೋಶ್ ಇತ್ತಲ್ಲ, ಕನ್ಸಿಸ್ಟೆನ್ಸಿ ಇತ್ತು, ವ್ಯೂಸ್ ಬರ್ತಿಲ್ಲ ಅಂತ ಕನ್ಸಿಸ್ಟೆನ್ಸಿ ಬ್ರೇಕ್ ಆಯ್ತು. ಅವಾಗ ಆಲ್ಗೊರಿಥಮ್ಗೆ ಏನ್ ಅನ್ಸುತ್ತೆ, ಈ ಯೂಟ್ಯೂಬರ್ ಸೀರಿಯಸ್ ಅಲ್ಲ, ಏನೋ ಸುಮ್ನೆ ಆಟ ಆಡಕ್ಕೆ ಯೂಟ್ಯೂಬ್ ಬಂದಿದೆ, ಟೈಮ್ ಪಾಸ್ ಮಾಡಕ್ಕಂತ ಶಾಡೋ ಬ್ಯಾನ್ ಮಾಡುತ್ತೆ. ಸೊ ಇದು 2ನೇ ತಪ್ಪು. 3ನೇ ತಪ್ಪು, ಕಾಪಿ ಕಂಟೆಂಟ್. ಉದಾಹರಣೆಗೋಸ್ಕರ ದೊಡ್ಡ ಯೂಟ್ಯೂಬ್ ಇರ್ತಾರೆ, A ಚಾನಲ್ ಅಂತ. ಈಗ ನಾನು B ಚಾನಲ್. ಏನಂತ ಅಂದ್ರೆ B ಚಾನಲ್ ಬಂದ್ಬಿಟ್ಟು ಏನಂತ ಅಂದ್ರೆ ಕಾಪಿ ಮಾಡುತ್ತೆ, ಸ್ಟೈಲ್ ಕಾಪಿ ಮಾಡುತ್ತೆ. ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ C ಚಾನಲ್ ಅಂತ, ಅವ್ನು ಅದೇ ತರ ಆ ದೊಡ್ಡ ಸ್ಟೈಲ್ ಕಾಪಿ ಮಾಡ್ಕೊಂಡು ಮಾಡ್ತಾನೆ. ಅವ್ನ್ ವೈರಲ್ ಆಗುತ್ತೆ, ನನ್ ವೈರಲ್ ಆಗುತ್ತೆ. ಸೊ ಇದ್ರಿಗೋಸ್ಕರ ನಾನ್ ಎಕ್ಸಾಂಪಲ್ ಇಟ್ಕೊಂಡು ಮಾಡ್ತಾ ಇರೋದು. ಓಕೆ, ನಾನೇನ್ ಮಾಡ್ತೇನೆ, ನನ್ನ ಜೋಶ್ ಎಲ್ಲ ಪೂರ್ತಿ ಹೊರಟು ಬರುತ್ತೆ. ನಂದು 150-100 ವ್ಯೂಸ್ ಹೋಗ್ತಾ ಐತೆ, ಒಂದು 1000-2000 ವ್ಯೂಸ್ ಹೋಗ್ತಾ ಐತೆ. ಆ ತರ ನಂತರನೇ ಸ್ಟೈಲ್ ಕಾಪಿ ಮಾಡಿದ್ದೀನಂತ. ಸೊ ನಾನು ಬೇಜಾರಾಗ್ಬಿಡ್ತೇನೆ. ಆಮೇಲೆ ಏನಂತ ಅಂದ್ರೆ ಮಾಡಕ್ ಹೋಗೋದ ಕ್ವಿಟ್ ಮಾಡ್ಬಿಡ್ತೀನಿ ಯೂಟ್ಯೂಬ್. ಇದೊಂದು ಮೇನ್ ತಪ್ಪು, ಕಾಪಿ ಕಂಟೆಂಟ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ರಾಂಗ್ ಬಿಲೀಫ್. ಇದು ಕೂಡ ಅಷ್ಟೇ ಸೇಮ್ ಮೂಢನಂಬಿಕೆ ಸ್ಟೈಲ್ ಎಲ್ಲ ಬರುತ್ತೆ. ಆದ್ರೆ ಏನಂತಂದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಂತ ಅಂದ್ರೆ, ಒಬ್ರೊಬ್ರು ಏನ್ ಅನ್ಕೊಂತಾರೆ, ಈಗ ಅಕಸ್ಮಾತ್ ಏನಾದ್ರು ಪಾಪ ನಾವು ವಿಡಿಯೋಸ್ ಹಾಕ್ತಿವಲ್ಲ, ತಮ್ನೇಲ್ ಮೇಲೆ ಫೋಕಸ್ ಮಾಡ್ಬಾರ್ದು, ನಾವು ವಿಡಿಯೋದಲ್ಲಿ ಏನಿದೆ ಅದನ್ನ ಫೋಕಸ್ ಮಾಡ್ಬೇಕು ಅಂತ ಅವ್ರೇನ್ ಅನ್ಕೊಂಡ್ಬಿಡ್ತಾರೆ, ಉಲ್ಟಾ ಪಲ್ಟಾ ಅನ್ಕೊಂಡ್ಬಿಡ್ತಾರೆ. ಇದು ಒಂಥರ ಉಲ್ಟಾ, ಆದ್ರೆ ಮೂಢನಂಬಿಕೆ ಎಲ್ಲ ಬರುತ್ತೆ, ಆದ್ರೆ ಉಲ್ಟಾ ಪಲ್ಟಾ. ಅವ್ರು ಏನ್ ಮೇಲೆ ಉದಾಹರಣೆಗೋಸ್ಕರ ಪಾಪ ವಿಡಿಯೋ ಆಗಕ್ಕೆ ಅವ್ರೇನ್ ಅನ್ಕೊಂತಾರೆ, ವಿಡಿಯೋ ಬೇಕು. ಆಮೇಲೆ ನೆಕ್ಸ್ಟ್ ವ್ಯೂಸ್ ಬರಲ್ವಾ, ಇನ್ನೊಂದು ವಿಡಿಯೋ ನೋಡ್ತಾರೆ, ಅದು ಫೇಕ್ ಯೂಟ್ಯೂಬರ್ಸ್ ಎಲ್ಲ, ವಿಡಿಯೋ ಮಾಡ್ರು ವ್ಯೂಸ್ ಬಂದಿಲ್ಲ. ನೆಕ್ಸ್ಟ್ ಕಾರ್ಟೂನ್ ವಿಡಿಯೋ ಮಾಡ್ರು ವ್ಯೂಸ್ ಬಂದಿಲ್ಲ. ಗಿಬ್ಲಿ ವಿಡಿಯೋ ಮಾಡಿದ್ರು ವ್ಯೂಸ್ ಬಂದಿಲ್ಲ. ಸೊ ಏನ್ ಮಾಡ್ತಾರೆ, ಕೊನೆಗೂ ಏನ್ ಮಾಡ್ತಾರೆ, ತುಂಬಾ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇನ್ನೊಂದ್ಸತಿ ಏನ್ ಮಾಡ್ತಾರೆ ಗೊತ್ತಾ ಪಾಪ, ಡಿಸ್ಕ್ರಿಪ್ಷನ್ ಅಲ್ಲಿ 200 ಹ್ಯಾಶ್ಟ್ಯಾಗ್ ಹಾಕ್ಬಿಡೋದು. ಆಮೇಲೆ ಏನೇನೋ
ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಆಲ್ಮೋಸ್ಟ್ 90% ಕಮ್ಯುನಿಟಿ ಗೈಡ್ಲೈನ್ಸ್ ನ ವೈಲೇಟ್ ಮಾಡ್ತಾರೆ ಇವರು. ಓಕೆ, ಇದೊಂದು ಕೆಟ್ಟ ಪ್ರಾಕ್ಟೀಸ್. ಈ ತರ ನೀವು ಮಾಡಕ್ ಹೋಗ್ಬೇಡಿ, ಇಲ್ಲ ಅಂತಂದ್ರೆ ಸ್ಪ್ಯಾಮ್ ಅಂಡ್ ಡಿಸಪ್ರೇಟ್ ಪ್ರಾಕ್ಟೀಸಸ್ ಇಂದ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ, ನಿಮ್ ಜಿಮೇಲ್ ಅಕೌಂಟ್ ಬ್ಯಾನ್ ಆಗುತ್ತೆ ಪರ್ಮನೆಂಟ್ಲಿ, ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಇಗ್ನೋರ್ ಅನಾಲಿಟಿಕ್ಸ್, ತುಂಬಾ ಜನ ಇದನ್ನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಸೆಪರೇಟ್ ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ಒಂದ್ ಕ್ಯಾಟಗರಿ ಮಾಡ್ತಿದಾರೆ ಅಂತ ವೈರಲ್ ಆಗ್ಲಿ ಅಂತ ಆದ್ರೆ ಹೇಗೆ ಇನ್ನೊಂದು ಕ್ಯಾಟಗರಿ ಚೇಂಜ್ ಆಗುತ್ತೋ ಅಂತ. ಓಕೆ, ಈಗ ಈ ಚೇಂಜ್ ಆಗೋದ್ರಲ್ಲಿ ಅಥವಾ ಈ ಕುಟ್ ಆಗೋದ್ರಲ್ಲಿ ಯೂಟ್ಯೂಬ್ ನಲ್ಲಿ ಇದೊಂದು ಮೇನ್ ರೋಲ್ ಪ್ಲೇ ಮಾಡುತ್ತೆ. ಅನಾಲಿಟಿಕ್ಸ್ ನೋಡಲ್ಲ ಇವರು. ಈಗ ಉದಾಹರಣೆಗೋಸ್ಕರ ಪಾಪ ನಾನು ವ್ಲಾಗ್ಸ್ ಮಾಡ್ತಾ ಇದೀನಿ. ಈಗ ನಾನು ವ್ಲಾಗ್ಸ್ ಮಾಡ್ತಾ ಇದೀನಲ್ಲ, ವ್ಲಾಗ್ಸ್ ಯಾರು ನೋಡ್ತಾರೆ, ಅವ್ರ ಜನರಿಗೆ ರೀಚ್ ಆಗ್ತಿದ್ಯಾ ಅಂತ ಫಸ್ಟ್ ನೀವು ಅನಾಲಿಟಿಕ್ಸ್ ನೋಡ್ಬೇಕು. ರೀಚ್ ಆಗ್ತಿದ್ಯಾ ಅಂತ ಅಂದ್ರೆ ನಿಮ್ಮಲ್ಲಿ ಏನಿದೆ ತಪ್ಪು, ಓಕೆ, ನನ್ನಲ್ಲಿ ಏನಿದೆ ತಪ್ಪು ಅಂತ ನೀವು ಹುಡ್ಬಿಟ್ಟು ನೀವು ಅದನ್ನ ಕರೆಕ್ಷನ್ಸ್ ಮಾಡ್ಕೊಂಡು ಮಾಡ್ರೆ ಅವಾಗ ಚೆನ್ನಾಗಿರುತ್ತೆ. ಜನರು ತಪ್ಪಿಲ್ಲ ಅಂತ ಅಂದ್ರೆ ನಾನು ಹೇಗ್ ಕಂಟೆಂಟ್ ಮಾಡ್ಬೇಕು, ಚೆನ್ನಾಗಿ ಹೇಗ್ ಕಂಟೆಂಟ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ನೀವು ಏನೋ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಹೇಗೆ ಮಾಡ್ಬೇಕು ಅಂತ. ಓಕೆ, ಮೇನ್ಲಿ ಏನಂತ ಅಂದ್ರೆ ನೀವು ಆದಷ್ಟು ನಿಮ್ ವಿಡಿಯೋ ಕಂಟೆಂಟ್ ಮೇಲೆ ಕ್ವಾಲಿಟಿ ಕೊಡ್ಬೇಕು. ಓಕೆ, ಈಗ ನೀವು ಅನಾಲಿಟಿಕ್ಸ್ ನೋಡಿಲ್ಲ ಅಂತಂದ್ರೆ ಹೇಗೆ ನೀವು ಮುಂದೆ ವಿಡಿಯೋ ಹೇಗೆ ಮಾಡೋದಂತ ನೀವು ಹೇಗೆ ಯೋಚನೆ ಮಾಡ್ತೀರಾ? ಅನಾಲಿಟಿಕ್ಸ್ ನೋಡ್ರೆ ಒಂದ್ ಐಡಿಯಾ ಬರುತ್ತೆ ನಿಮ್ಗೆ. ಈ ತರ ವಿಡಿಯೋ ಮಾಡ್ರೆ ನನ್ನ ವ್ಯೂಯರ್ಸ್ ನೋಡ್ತಾರೆ, ಈ ತರ ವಿಡಿಯೋ ಮಾಡಿದ್ಕೆ ನಾನು ನನ್ನ ವ್ಯೂಯರ್ಸ್ ನೋಡ್ತಿಲ್ಲ ಅಂತ. ಸೊ ಅದ್ರಗೋಸ್ಕರ ಅನಾಲಿಟಿಕ್ಸ್ ಯಾವತ್ತೂ ಇಗ್ನೋರ್ ಮಾಡಿ ಅನಾಲಿಟಿಕ್ಸ್ ಚೆಕ್ ಮಾಡ್ತಾರೆ. ಎಷ್ಟು ವ್ಯೂಸ್ ಬಂತು, ಎಲ್ಲಿವರ್ ನೋಡ್ತಿದ್ದಾರೆ, ಎಲ್ಲಿ ಸ್ಪೈಕ್ಸ್ ಆಗಿದೆ, ಎಲ್ಲಿ ಡಿಪ್ ಆಗಿದೆ, ಆಮೇಲೆ ಎಷ್ಟೆಷ್ಟು ರಿಟೆನ್ಷನ್ ನೋಡ್ತಿದ್ದಾರೆ, ಎಷ್ಟು ಆಡಿಯನ್ಸ್ ರಿಟೆನ್ಷನ್ ಇದೆ. ಇದು ಮೇನ್. ಆಡಿಯನ್ಸ್ ರಿಟೆನ್ಷನ್ ಬಂದ್ರೆ CTR ಬಂದ್ರೆ 200% ವಿಡಿಯೋ ಬೇರೆ ಆಗುತ್ತೆ. ಎರಡೂ ಇಲ್ಲ ಅಂತ ಅಂದ್ರೆ 200% ನಿಮ್ ವಿಡಿಯೋ ಫ್ಲಾಪ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿದ್ ನಾವು. ಆಮೇಲೆ ನೆಕ್ಸ್ಟ್ ಬ್ಯಾಡ್ ತಮ್ನೇಲ್ ಅಂಡ್ ಟೈಟಲ್. ತಮ್ನೇಲ್ ಹೆಂಗೆಂಗೋ ಹಾಕೋದು, ತಮ್ನೇಲ್ ಹಾಕಲ್, ಒಬ್ಬೊಬ್ರು ಟೈಟಲ್ ಹಾಕಲ್. ಪಾಪ ಇವತ್ತಿನ ಡೇಟ್ ಹಾಕ್ತಾರೆ. ಉದಾಹರಣೆಗೋಸ್ಕರ ಇವತ್ತಿನ ಡೇಟ್ ಸುಮ್ಮನೆ ಅಪ್ಲೋಡ್ ಮಾಡು ಬಿಡು, ನೋಟ್ ಟೈಟಲ್ ಹಂಗೆ ಜಸ್ಟ್ ಏನೋ ಡೇಟ್ ಹಾಕ್ಬಿಡ್ತಾರೆ. ನಾರ್ಮಲ್ ಡೇಟ್ ಅದು ಬರ್ದೇ ಬರುತ್ತೆ, ಟೈಟಲ್ ಹಾಕಿಲ್ಲ ಅಂತ ಅಂದ್ರೆ ಏನೋ ಒಂದು. ಉದಾಹರಣೆಗೋಸ್ಕರ ಈಗ ತಮ್ನೇಲ್ ಹಾಕಲ್ಲ, ತಮ್ನೇಲ್ ಹಾಕ್ತಾರೆ ಹೆಂಗೆಂಗೋ ಕಚಡವಾಗಿ ಹಾಕ್ಬಿಡ್ತಾರೆ. ಹೆಂಗೋ ಅವ್ರಿಗೆ ತಮ್ನೇಲ್ ಮಾಡಕ್ಕೂ ಬರಲ್ಲ, ಟೈಟಲ್ ಹಾಕೋಕ್ ಬರಲ್ಲ, ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅವ್ರದ್ದೇನ್ ಮೈಂಡ್ ಇಂಟೆನ್ಷನ್ ಇದೆ, ವಿಡಿಯೋ ಹಾಕ್ಬೇಕು, ವ್ಯೂಸ್ ತಗೊಬೇಕು, ದುಡ್ಡು ತಗೊಬೇಕು, ಇಷ್ಟೇ ಇವ್ರದ್ದು ಇಂಟೆನ್ಷನ್. ಇದೆಲ್ಲ ಇವ್ರಿಗೆ ಮಾಡೋಷ್ಟು ಬೇಡ ಅಂತ ಕೇರ್ ಮಾಡಲ್ಲ. ಇದರಿಂದ ನಿಮ್ಗೆ ವ್ಯೂಸ್ ಬರಲ್ಲ, ಕ್ವಿಟ್ ಮಾಡ್ತೀರಿ ಯೂಟ್ಯೂಬ್ ನ. ಇಲ್ಲಿ ನೀವು ಫೇಲ್ ಆಗ್ತೀರಾ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದು ಪಾಪ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಯೂಟ್ಯೂಬರ್ಸ್ಗೂ ಇರೋದಿಲ್ಲ. ನನ್ಗೂ ಫಸ್ಟ್ ಇರ್ಲಿಲ್ಲ, ಈಗ ನಂತರ ಐತೆ. ಏನ್ ಗೊತ್ತಾ ಪಾಪ? ತಾಳ್ಮೆ ಇರೋದೇ ಇಲ್ಲ ಇವ್ರಿಗೆ. ತಾಳಿಯಾನು ಬಾಲಿಯಾನು ಅಂತ ಗಾದೆ ಮಾತಿದೆ. ಇವ್ರಿಗೆ ತಾಳ್ಮೆನೇ ಇಲ್ಲ ಪಾಪ. ಇವ್ರೇನಂತ ಅಂದ್ರೆ ಯೂಟ್ಯೂಬ್ ಬಂದಿದ ತಕ್ಷಣ 1000 ಸಬ್ಸ್ಕ್ರೈಬರ್ 4,000 ವಾಚರ್ ಹಂಗೆ ಆಗ್ಬಿಡ್ಬೇಕು. ಇಲ್ಲ ಅಂತ ಅಂದ್ರೆ VPN ಆನ್ ಮಾಡ್ಕೊಂಡು ಮತ್ತೆ ಅವ್ರ ಮೊಬೈಲ್ ಅವರೇ ನೋಡ್ಕೊಂಡು ವಾಚ್ ಓವರ್ ಮಾಡ್ಬೇಕು. ಇಲ್ಲ ಅಂತಂದ್ರೆ 1000 ಸಬ್ಸ್ಕ್ರೈಬ್ ಬೇಗ ಆಗ್ಬಿಡ್ಬೇಕು. ಇದು ಪಾಪ ತಾಳ್ಮೆ ಇಲ್ಲ ಯೂಟ್ಯೂಬರ್ಸ್ಗೆ. ಮೇನ್ಲಿ ಇದು 7th ಪಾಯಿಂಟ್ ಮೇಲೆ ಲಾಸ್ಟ್ ಅಲ್ಲಿ ಅಂತ ಇಟ್ಕೊಂಡಿರೋದು ಅಂತ ಅಂದ್ರೆ ಈ ತಾಳ್ಮೆ ಇಲ್ಲ ಅಂತಂದ್ರೆ ಆ 6 ತಪ್ಪ ಆಗುತ್ತೆ. ಓಕೆ, ತಾಳ್ಮೆ ಇದ್ರೇನೆ ನೀವು ಆರಾಮಾಗಿ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಆಗ್ಬೋದು. ಎಲ್ಲ 99% ಜನರಿಗೆ ತಾಳ್ಮೆ ಇಲ್ಲ. ಇನ್ನು 1% ತಾಳ್ಮೆ ಇದ್ದು ಒಂದು ಸ್ಟ್ರಾಟಜಿ ಮಾಡಿ ಯೂಟ್ಯೂಬ್ ನಲ್ಲಿ ಇದಾರೆ. ಇನ್ನು ಅದ್ರಗೋಸ್ಕರ ಅವ್ರು ಇನ್ನು ಪಾಪ್ಯುಲರ್ ದೊಡ್ಡ ಯೂಟ್ಯೂಬರ್ಸ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ ನೀವು. ಓಕೆ, ಸೊ ಅದ್ರಗೋಸ್ಕರ ನೀವು ತಾಳ್ಮೆ ಇದ್ರೆ ಏನ್ ಬೇಕಾದ್ರೂ ನೀವು ಸಾಧಿಸಬಹುದು. ಆರಾಮಾಗಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೋದು, 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಬೋದು, ಫೇಮಸ್ ಯೂಟ್ಯೂಬರೇ ಆಗ್ಬೋದು. ಹೇಳಕ್ ಆಗೋದಿಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ತಾಳ್ಮೆ ಇದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟು ನನ್ನ ಪ್ರಕಾರ ಪಾಪ 7 ತಪ್ಪಿಂದ 99% ಜನ ಯೂಟ್ಯೂಬ್ ನಲ್ಲಿ ಫೇಲ್ ಆಗ್ತಿದ್ದಾರೆ, ಎಸ್ಪೆಷಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್. ನೋಡಲ್ಲ, ಈ 7 ಕಾರಣ ಬರತ್ತ ಒಂದು ಎಜುಕೇಶನ್ ಪ್ರಕಾರ ಹೇಳಿದ್ದೇನೆ. ನಾನು ನನ್ನ ಒಂದು ಪ್ರಕಾರ ಹೇಳಕ್ ಇಷ್ಟಪಡ್ತೀನಿ. ಭರತ್ ಏನ್ ಗೊತ್ತಾ, ನೀನ್ ಹೇಳ್ದೆ, ಅದ್ ನಿನ್ ಹೇಳಿದ್ರಲ್ಲೇ ಬರುತ್ತೆ. ನೀನು ಒಂಥರ ಡಿಫ್ರೆಂಟ್ ಆಗಿ ಒಂಥರ ಕಂಟೆಂಟ್ ತರ ಹೇಳಿದ್ಯಾ. ನಾನ್ ಡೈರೆಕ್ಟ್ ಶೂಟ್ ನಂದು. ಏನ್ ಗೊತ್ತಾ, ಯೂಟ್ಯೂಬ್ ಬರ್ತೀರಾ, ಯಾರೋ ಒಂದು ವಿಡಿಯೋ ನೋಡ್ತೀರಾ, ದುಡ್ಡು ಮಾಡಬಹುದು ಅಂತಾರೆ ಅಷ್ಟೇ, ಸಾಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡು. ಯೂಟ್ಯೂಬ್ ಅಂದ್ರೆ ಏನು, ಯೂಟ್ಯೂಬ್ ರೂಲ್ಸ್ ಗೊತ್ತಿಲ್ಲ, ತಮ್ನೇಲ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಯೂಟ್ಯೂಬ್ ಅಲ್ಲಿ ಲರ್ನೇ ಇಲ್ಲ. ಯೂಟ್ಯೂಬ್ ಅಂದ್ರೆ ಇವಾಗ ಭರತ್ ನೀವು ರ್ಯಾಂಕ್ ಬಂದಿದ್ಯಾ, ಫಸ್ಟ್ ರ್ಯಾಂಕ್ SSL ನೀ ಟಾಪರ್ ಅನ್ಕೋಪ. ನಿನ್ ಕ್ಲಾಸ್ಗೆ 90% 95% ತಗೊಂಡಿದ್ಯಾ, ಟಾಪರ್ ನೀನು. ಹಂಗಂತ ಎತ್ಕೊಂಡು ಹೋಗ್ಬಿಟ್ಟು ಸರ್ ಕೊಟ್ಬಿಡಿ ಸರ್, ಅವ್ನು ಡಾಕ್ಟರ್ ಆಗ್ಬೇಕು ಅಂತಾನೆ. ನಾವು ಸರ್ ಟಾಪರ್ ಸರ್ ಅವನು SSL ಕೊಟ್ಬಿಡಿ ಸರ್ ಅಂತ ಕೊಡ್ತಾರ? ಕೊಡಲ್ಲ. MBBS ಮಾಡ್ಬೇಕು ತಾನೇ ನೀನು, ಆವಾಗ ತಾನೇ ನೀನ್ ಡಾಕ್ಟರ್ ಆಗೋದು. ಅಂದ್ರೆ ಲರ್ನ್, ಕಲಿಬೇಕು. ಫಸ್ಟ್ ಯೂಟ್ಯೂಬ್ ಅಂದ್ರೆ ಏನು ಅಂತ ಕಲಿಬೇಕು. ಕಲ್ತಾದ್ಮೇಲೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು. ನೀವು ಯೂಟ್ಯೂಬರ್ ಏನು ಗೊತ್ತಿರಲ್ಲ, ಚಾನಲ್ ಅವ್ರು ಹೇಳಿದ್ರು, ಆ ಚಾನಲ್ ಹೇಳೋರೆ 1,50,000 ರೂಪಾಯಿ ದುಡಿಯೋದು, ತಮ್ಮನೇ ಹಾಕ್ಬಿಡೋರು ಪಾಲ್ಟಿ. ತಗೋ ಚಾನಲ್ ಓಪನ್, ಬ್ಲಾಗ್ ಚಾನಲ್, ಇವತ್ತಿಂದ ಅಡುಗೆ ಮಾಡೋದು, ನಗೋದು, ಅಳೋದು ಎಲ್ಲ ಇದ್ರಲ್ಲೇನೆ ವಿಡಿಯೋ ಮಾಡಿ ಹಾಕು ಅಷ್ಟೇ. ಆ ಮಗುನ್ ತೋರ್ಸು, ಯಾರನ್ನ ತೋರ್ಸು, ಮಕ್ಕಳನ್ನ ತೋರ್ಸು, ಎಲ್ಲಾರನ್ನೂ ತೋರ್ಸು, ಇಡೀ ಫ್ಯಾಮಿಲಿನೆಲ್ಲ ತೋರ್ಸು. ರೂಲ್ಸ್ ಇದೆ ಯೂಟ್ಯೂಬ್ ನಲ್ಲಿ, ಕಲಿಬೇಕು ಯೂಟ್ಯೂಬ್ ನ, ಏನಿದೆ ಯೂಟ್ಯೂಬ್ ನ ರೂಲ್ಸ್ ಅಂತ ಗೊತ್ತಿಲ್ಲ. ಇದು ಪಾಯಿಂಟ್ 1 ಬರುತ್ತೆ. ಹೌದು. ಸೆಕೆಂಡ್ ಪಾಯಿಂಟ್ ತಪ್ಪು ಮಾಡ್ತಾರೆ. ಇದೆಲ್ಲ ಆಯ್ತು, ಈಗ ಚಾನಲ್ ಓಪನ್ ಮಾಡಿದ್ರು, ಸೆಕೆಂಡ್ ಸ್ಟೆಪ್ ಹೋಗ್ತಾರೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಂದ್ರೆ ಏನೋ ತಪ್ಪು ಮಾಡಿರ್ತಾರೆ ಇವರು, ಗೊತ್ತಿರಲ್ಲ. ಈಗ ಹುಡುಕ್ತಾರೆ ಯೂಟ್ಯೂಬ್ ನಲ್ಲಿ
ಲಕ್ಷ ರೂಪಾಯಿ ದುಡಿಯೋದು ಹೇಗೆ? ಬಂತು ನೋಡಪ್ಪ. ಈಗ ಇಲ್ಲಿ ಬರುತ್ತೆ ನೋಡಿ, ಸ್ಟಾರ್ಟ್ ಆಗುತ್ತೆ ನಿಮ್ದು ಬ್ಯಾಡ್ ಲಕ್ಗಳು. ಫಸ್ಟ್ ಬರೋದೇ ಎ ಚಾನಲ್ ಇಂದ ಲಕ್ಷ ರೂಪಾಯಿ ದುಡಿ, ಕಾರ್ಟೂನ್ ಚಾನಲ್ ಇಂದ ಲಕ್ಷ ರೂಪಾಯಿ ದುಡಿ. ಕಾರ್ಟೂನ್ ಚಾನಲ್ ಮಾಡ್ರೆ ಇವತ್ತು ನನ್ನ ಬ್ಯಾಂಕ್ ಅಕೌಂಟ್ ಬರ್ತಿ, ಕಾರು ಬಂಗ್ಲೆ, ಬೈಕಲ್ಲಿ ಪಲ್ಸರ್ ಬೈಕಲ್ಲಿ ಹೋಗ್ತಾ ಇರಿ ನನ್ನ ಲವ್ ಜೊತೆ, ನನ್ನ ಲವರ್ ಜೊತೆ. ನಾನು ಕಾರ್ಟೂನ್ ಚಾನಲ್ ಮಾಡ್ತೀನಿ, ನಾನು ಎ ಚಾನಲ್ ಮಾಡ್ತೀನಿ. ಇದು ನಿಮ್ಮ ದಾರಿ ತಪ್ಪಿಸ್ತಿರೋ ವಿಡಿಯೋಗಳು. ಅರ್ಥ ಆಯ್ತಾ? ಇಲ್ಲಿ ದಾರಿ ತಪ್ಪ ಹೋಗ್ಬಿಡ್ತೀರಾ. ಇಲ್ಲೇ ನೀವು 99% ಜನ ಯೂಟ್ಯೂಬರ್ಸ್ ಹಾಳಾಗೋಗುತ್ತೆ. ಪಾಪ ಅವನೇನೋ ಹೊಟ್ಟೆ ಪಾಡಿಗೆ ಒಂದು ಮಾಡಿರ್ತಾನೆ ವಿಡಿಯೋ, ಅವನ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಅದೇ ವಿಡಿಯೋ ವೈರಲ್ ಆಗ್ತಾ ಇರುತ್ತೆ. ನಮ್ಮಂತರ ವಿಡಿಯೋ ಎಲ್ಲ ವೈರಲ್ ಆಗಲ್ಲ. ಯಾಕಂದ್ರೆ ನಾವು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡ್ತಾ ಇದೀವಲ್ಲ, ಜನಕ್ಕೆ ಬೋರು. ಹೇಳ್ದಲ್ಲ, ಕಲಿಯೋದಂದ್ರೆ ಬೋರು. ಇವನೊಬ್ನೇ 100 ಬೋರ್ ತೆಗ್ದಿಲ್ಲ, 4 ಜನ ಬಂದವ್ರೆ. ಇಡೀ ಸ್ಕೂಲೇ ಬಂದಿದ್ಯಾ 100%? ಆಗಲ್ಲ, ಮೈನಸ್ ಇದ್ದೇ ಇರುತ್ತೆ ಮನುಷ್ಯಂಗೆ ಅಲ್ವಾ ಬ್ರ? ಅಷ್ಟೇ. ಇದೇ ರೀತಿ ಜನಕ್ಕೆ ಬೋರ್ ಜಾಸ್ತಿ. ಆ ಸಬ್ಜೆಕ್ಟ್ ಮೇಲೆ, ಈ ಸಬ್ಜೆಕ್ಟ್ ಮೇಲೆ. ಇವ್ರ ತಂಗಿ ಫೈಲು ಹಿಂದಿಲಿ ಗಗನ ಅಂತ, ಇನ್ನೊಬ್ಳು ತೆಗಿದಾಳೆ ಜನನಿ ಅಂತ. ಅವಳು ಕೂಡ 90% ತೆಗ್ದಿದ್ದಾಳೆ. ಅವಳು ಕ್ಲಾಸಲ್ಲಿ ಟಾಪ್ 10 ಬಂದಿದ್ದಾಳೆ. ಬರ್ದ್ ಮಾತ್ರ ಯಾಕೆ ಟಾಪ್ 1? 3 ಜನ ನನ್ನ ಮಕ್ಕಳು ಅಲ್ವಾ? ಒಬ್ಬ ಮಾತ್ರ ಸ್ಪೆಷಲ್ ಆಗಿ, ಯಾಕಂದ್ರೆ ಅವ್ರು ಕಲಿಯೋ ಶಕ್ತಿ ಇರುತ್ತೆ, ಕೇಳಿಸ್ಕೊಳ್ಳೋ ಆಸಕ್ತಿ ಇರುತ್ತೆ. ಲರ್ನ್, ಯಾರು ಕಲಿಬೇಕು ಅಂತಿರ್ತಾರಲ್ಲ ಅವರು ಮುಖ್ಯ ಇಲ್ಲಿ ಯೂಟ್ಯೂಬ್ ನಲ್ಲಿ. ಅರ್ಥ ಆಯ್ತಾ? ನಿಮ್ಗೆ ಯಾವಾಗ ಕಲಿಬೇಕು, ನಾನು ಕಲ್ತಿ ಯೂಟ್ಯೂಬ್ ಮಾಡ್ತೀನಿ ಅನ್ನೋರೇ ಬೇರೆ. ಓಕೆ, ಈ ತರ ವಿಡಿಯೋ ನೋಡ್ಕೊಂಡು ವಿಡಿಯೋ ಮಾಡೋರೇ ಬೇರೆ. ಅಂದ್ರೆ ನಿಮ್ಗೇನ್ ದುಡ್ಡು ಬರುತ್ತೆ ಅಂದ್ರೆ ಸಾಕು. 99% ಜನಕ್ಕೆ ಆ ಯೂಟ್ಯೂಬರೇ ಫೇಲ್ ಆಗುತ್ತೆ ಯೂಟ್ಯೂಬ್ ನಲ್ಲಿ. ಅಂತರ್ನ ಎನ್ಕ್ಯಾಶ್ ಮಾಡ್ಕೊಂತಾರೆ ಕೆಲವು ಕಂಟೆಂಟ್ ಕ್ರಿಯೇಟರ್ಗಳು. ಓಕೆನಾ? ಎನ್ಕ್ಯಾಶ್ ಮಾಡ್ಕೊಂಡು ಏನ್ ನೋಡ್ತಾರೆ ವಿಡಿಯೋ, ಇನ್ನೊಂದು ಚಾನಲ್ ಮಾಡೋಣ, ಹಾಕೋಣ, ಈ ಸತಿ ಬೇರೆ ಆಪ್ ಅಲ್ಲಿ ಮಾಡೋಣ, ಇದ್ರಲ್ಲಿ ಫ್ರೀ ಅಂತ ಹೇಳೋಣ. ಫ್ರೀ ಅಂತ ಸ್ಟಾರ್ಟಿಂಗ್ ಹೇಳೋದು, ಲಾಸ್ಟ್ ಅಲ್ಲಿ ದುಡ್ಡು ಕಟ್ಬೇಕು ಅಂತ ಹೇಳೋದು. ಹೌದು ಅಲ್ವಾ ಬ್ರದ್? ಅದವ್ರಿಗೆ ಗೊತ್ತೇ ಇಲ್ಲ. ಚೆನ್ನಾಗಿ ಬಕ್ರ ಮಾಡ್ತಾವ್ರು ನಿಮ್ನೆಲ್ಲ. ಅರ್ಥ ಆಯ್ತಾ? ಈ ರೀತಿ ವಿಡಿಯೋಗಳು ಸಿಕ್ಬಿಡುತ್ತೆ. ಆಮೇಲೆ ಇನ್ನೊಂದು ಹೊಡಿತೀರಾ, ಅದಾಯ್ತಾ? ಈಗ ಅದು ಲೇಟೆಸ್ಟ್ ಬಂದಿದ್ದು. ಇನ್ನೊಂದು 6 ತಿಂಗಳಿಂದ ಏನಿತ್ತು ಗೊತ್ತಾ, ಒಂದು ವರ್ಷದಿಂದ ಈ ಸೆಟ್ಟಿಂಗ್ಸ್ ಆನ್ ಮಾಡಿ 100 ವ್ಯೂಸ್ ಇದ್ದಿದ್ದು 1000 ಸಬ್ಸ್ಕ್ರೈಬರ್ 1000 ವ್ಯೂಸ್ ಬಂದ್ಬಿಡುತ್ತೆ. ಸೆಟ್ಟಿಂಗ್ಸ್ ಆನ್ ಮಾಡಿ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಬೇಕಂತೆ ಹೋಗೋದು, ಆ ಸೆಟ್ಟಿಂಗ್ಸ್ ಆನ್ ಮಾಡೋದು. ಏನೂ ಇಲ್ಲ ಯೂಟ್ಯೂಬ್ ನಲ್ಲಿ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನೀವು ಹುಡ್ಕೋದೇ 3ನೇದು ಅದೇನೆ, ಸೆಟ್ಟಿಂಗ್ಸ್. ಯೂಟ್ಯೂಬ್ ನಲ್ಲಿ ಏನೋ ಸೆಟ್ಟಿಂಗ್ಸ್ ಇದೆ, ಆ ಸೆಟ್ಟಿಂಗ್ಸ್ ಆನ್ ಮಾಡ್ಬಿಟ್ರೆ ಸಾಕು. ಕಿತ್ಕೊಂಡು ಹೊರಟೋಗುತ್ತೆ ಯೂಟ್ಯೂಬ್. ಇಲ್ಲಿ ನಮ್ದು ಇದು ಏನದು ಫೋನ್ದು ಕೀಪ್ಯಾಡ್ ಸಮೇತ ಕಿತ್ಕೊಂಡ್ ಬಂದ್ಬಿಡುತ್ತೆ ವ್ಯೂ. ಆ ರೀತಿ ರೇಂಜ್ ಬರುತ್ತೆ ವ್ಯೂ ಅಂತ. ಯಾವ ಸೆಟ್ಟಿಂಗ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಯೂಟ್ಯೂಬರ್ ಏನು ಗೊತ್ತೇ ಇರಲ್ಲ, ತಿಳ್ಕೊಂಡಿರಲ್ಲ ನೀವು. ಬಕ್ರ ಆಗ್ತಿರೋದೇ ಇಲ್ಲಿ ಕನ್ನಡ ಯೂಟ್ಯೂಬರ್ಸ್. ಯೂಟ್ಯೂಬ್ ಅಂದ್ರೆ ಏನು, ಯೂಟ್ಯೂಬ್ ಆಲ್ಗೊರಿಥಮ್ ಅಂದ್ರೆ ಏನು, ಯೂಟ್ಯೂಬ್ ಅಲ್ಲಿ ಬಂದ್ರೆ ಯಾವ ತರ ಕಂಟೆಂಟ್ ಮಾಡ್ಬೇಕು, ಅದ್ರ ರೂಲ್ಸ್ ಏನು, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನು, ಇದ್ಯಾವುದು ನೀವು ತಿಳ್ಕೊಳಕ್ ಹೋಗೋದೇ ಸೆಟ್ಟಿಂಗ್ಸ್. ನನಗೆ ಸೆಟ್ಟಿಂಗ್ಸ್ ಬೇಕು ಸರ್, ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, 100 ರೂಪಾಯಿ 500 ರೂಪಾಯಿ ಹಾಕ್ತೀನಿ. ನಮ್ಗೆ ಈಗಲೂ ಕೂಡ ಮೆಸೇಜ್ ಬರುತ್ತೆ ವಾಟ್ಸಾಪ್ ಅಲ್ಲಿ, ಸೆಟ್ಟಿಂಗ್ಸ್ ಮಾಡ್ಕೊಡಿ. ಸೆಟ್ಟಿಂಗ್ಸ್ ಏನಿಲ್ಲಪ್ಪ, ನೀನ್ ತಮ್ನಿಲ್ ಚೆನ್ನಾಗಿ ಮಾಡು, ಟೈಟಲ್ ಚೆನ್ನಾಗಿ ಕೊಡು, ಒಳ್ಳೆ ವಿಡಿಯೋ ಮಾಡು ಕಂಟೆಂಟ್. ಜನಕ್ಕೆ ಅದು ನಿನಗೆ ಫಸ್ಟ್ ನಿನಗೆ ಅರ್ಥ ಆಗ್ಬೇಕದು. ನೀನೇನು ವಿಡಿಯೋ ಮಾಡ್ತಿದ್ಯಾ, 4 ಜನಕ್ಕೆ ಹೆಲ್ಪ್ ಆಗುತ್ತಾ, 4 ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡುತ್ತಾ, 4 ಜನ ಕಾಮಿಡಿ ಮಾಡಿ ನಗ್ತಿದಾರ ಜನ ಕಾಮಿಡಿಗೆ. ಆ ರೀತಿ ಇದ್ರೆ ಕಂಟೆಂಟ್ ನೀವು ಒಳ್ಳೆ ಕ್ರಿಯೇಟರ್ ಆಗ್ತೀರಾ ಅಂತ ಅರ್ಥ. ಆಮೇಲೆ ಬರ್ತಾ ನಿಮ್ಗೆ ಅರ್ಥ ಆಗುತ್ತೆ ಯೂಟ್ಯೂಬ್ ಏನಾರ ಏನು ಅಂತ. ನೀವು ಅದ್ಯಾವುದು ಮಾಡಲ್ಲ ಬರೋದು, ಇದ್ಯಾವುದು ಮಾಡಲ್ಲ. ಸೀದಾ ಬರೋದು ಸೆಟ್ಟಿಂಗ್ಸ್ ಹುಡ್ಕೋದು, ಈ ತರ ಬ್ಯಾಡ್ ವಿಡಿಯೋಸ್ ನೋಡೋದು. ಓಕೆ, ನೋಡಿ ಏನ್ ಮಾಡ್ತೀರಾ ನೀವು, ಹಳ್ಳಕ್ ಬೀಳ್ತೀರಾ. ಇದೆಲ್ಲ ಟ್ರೈ ಮಾಡ್ತೀರಾ. ಇದು ಸೆಟ್ಟಿಂಗ್ಸ್ ಟ್ರೈ ಮಾಡ್ತೀನಿ, ಚಾನಲ್ ಡೆಡ್ ಆಗಿ ಹೋಗುತ್ತೆ ನಿಮ್ದು. ಈ ತರದ್ದು ಎಷ್ಟೋ ಜನ ಹೇಳಿದಾರೆ. ಬೇಕಾದ್ರೆ ನಾನು ವಾಯ್ಸ್ ಮೆಸೇಜೇ ಬೇಕಾದ್ರೆ ಹಾಕ್ತೀನಿ ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಅವ್ರೇನೋ ಹೇಳಿದ್ರು ಸೆಟ್ಟಿಂಗ್ಸ್ ಅದು ಆನ್ ಮಾಡಿದೆ ಸರ್, ಹೆಂಗೋ 150 ವ್ಯೂ ಹೋಗ್ತಾ ಇತ್ತು ಸರ್, ಅಷ್ಟೇ ಸರ್. ಇವಾಗ ನನ್ಗೆ 10-20 ವ್ಯೂಸ್ ಬರ್ತಾ ಇದೆ. ಚಾನಲ್ ನೀವೇ ಡೆಡ್ ಮಾಡ್ಕೊಂತಾ ಇರೋದು. ಈ ತರ ಕ್ರಿಯೇಟರ್ಸ್ಗಳು ಏನಲ್ಲ, ಅವ್ರು ಹೊಟ್ಟೆ ಪಾಡು ಪಾಪ, ಅವ್ರು ಹೊಟ್ಟೆ ತುಂಬಬೇಕಲ್ಲ. ಈಗ ಮಾಡ್ಬಿಟ್ಟಿದ್ದಾರೆ ಚಾನಲ್. ಅವ್ರು ಫಸ್ಟ್ ಮಾಡಿದ್ರು ಫೇಕ್ ವಿಡಿಯೋನ, ಈ ತರ ಮಾಡೋಣ ನೋಡೋಣ ಅಂತ ಅಲ್ಲೆಲ್ಲ ನೋಡ್ಕೊಂಡ್ ಬಂದು, ಆವಾಗ ನೀವೆಲ್ಲ ನೋಡ್ಬಿಟ್ರಿ ಅದನ್ನ. ಅವಾಗ ಏನಿಸ್ತು, ಲಕ್ಷ ವ್ಯೂ ಮೇಲೆ ಬರ್ತಾ ಇದೆ ಈ ಚಾನಲ್ ಮಾಡೋ ವಿಡಿಯೋ ಮಾಡೋ ಬಗ್ಗೆ ಮಾಡ್ರೆ ಬರೀ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅದೇನೆ, ತಿಂಗಳ 10 ಸತಿ ವಿಡಿಯೋ ಅದೇ ಹಾಕೋದು. ಚಾನಲ್ ಈ ತರ ಒಂದು ಇದೆ ಫ್ರೀ ಆ್ಯಪ್, ಅಲ್ಲಿ ಅದು ಆ ಫ್ರೀ ಆ್ಯಪ್ ಇದೆ, ಆ ತರ ಬಾತ್ಕೋಳಿ ಮಾಡಿ, ಇಲ್ಲಿ ಬೆಕ್ ಮಾಡಿ, ಅಲ್ಲಿ ನಾಯಿ ನಿಂತ್ಕೊಂಡ್ ಮಾಡಿ, ಇಲ್ಲಿ ಕೋತಿ ನಿಂತ್ಕೊಂಡ್ ಮಾಡಿ ನೋಡಿ ಲಕ್ಷ ದುಡಿತಿದ್ದೀನಿ ಅಂತ ಆ ಚಾನಲ್ ತೋರಿಸೋದು. ನೀವು ಯಾರು ಒಬ್ರು ಕಮೆಂಟ್ ಹಾಕ್ತೀರಾ, ಅಲ್ಲಿ ನೀವ್ ಎಷ್ಟು ದುಡಿದಿದ್ರ ಈ ಚಾನಲ್ ಮಾಡಿ, ಯಾರು ಹಾಕಲ್ಲ. ಅಲ್ಲಿ ನಾನು ಕಮೆಂಟ್ಗಳು ನೋಡ್ತೀನಿ, ಸೂಪರ್ ಅಕ್ಕ, ಸೂಪರ್ ಅಣ್ಣ, ಏನಣ್ಣ ಆಯ್ತು, ಕಿತ್ತೋಗ್ಬಿಡ್ತಾಣ, ಮೇಲೆ ಟಾಪ್ ಮನೆ ಸೀಟ್ ಇತ್ತು ಎಗ್ರೋಗ್ಬಿಡ್ತಾಣ ಅಂತ ಒಳ್ಳೆ ಮಾಹಿತಿ ಕೊಟ್ಟಿದ್ಯಣ್ಣ. ಅವನ ಉದ್ಧಾರ ಆಗೋಣ ಚಾನಲ್ ಇಂದ. ಯಾರು ಕೇಳಿದ್ರ ನಿನ್ ಹತ್ರ ಇದೆಯಾ ಸರ್ ಚಾನಲ್, ನಿಮ್ಮ ಹತ್ರ ಇದೆಯಾ ಮೇಡಮ್ ನಿಮ್ ಚಾನಲ್, ಚಾನಲ್ ಕಾರ್ಟೂನ್ ಚಾನಲ್, ಎಷ್ಟು ಲಕ್ಷ ದುಡ್ದಿರ, ಒಂದೇ ಒಂದು ವಿಡಿಯೋ ಪ್ರೂಫ್ ಸಮೇತ, ನಿಮ್ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ನಿಮ್ಗೆ ಬಂದಿರೋ ಒಂದು ಡೀಟೇಲ್ಸ್, ಅಕೌಂಟ್ಸ್ ಡೀಟೇಲ್ಸ್, ಆ ಭರತ್ ಜಗದೀಶ್ ಅವರೆಲ್ಲ ಮಾಡ್ತಾ ಇದಾರೆ ಸರ್, ನೀವು ಮಾಡಿ ತೋರಿಸಿ ಸರ್ ಅಂತ ಅವ್ರು ಕಮೆಂಟ್ ಹಾಕಿ. ನಿಮ್ ಕಮೆಂಟ್ ಆನ್ಸರ್ ಬರುತ್ತಾ ನೋಡಿ, ನಿಮ್ನ ಹೈಡ್ ಮಾಡಿ ಬಿಸಾಕ್ಬಿಡ್ತಾರೆ. ಓಕೆ, ಇಲ್ಲಿ ನೀವು ಎಡುತ್ತಾ ಇರೋದು ಈ 3 ಇದೆಯಲ್ಲ, ಈ 3 ಪಾಯಿಂಟೇ ಮೇನ್ ನನಗೆ ಬರುತ್ತೆ. ಈ 3 ಪಾಯಿಂಟ್ ಬಿಟ್ಬಿಟ್ರೆ ಆಮೇಲೆ 4ನೇ ಪಾಯಿಂಟ್ ಲಾಸ್ಟ್ ಬರ್ತಾ ಇರೋದು 7ನೇ ಪಾಯಿಂಟ್ ತಾಳ್ಮೆ. ಇಲ್ಲಿ ಯೂಟ್ಯೂಬ್ ಬಂದಿದ್ದು ಎಷ್ಟು ಲಕ್ಷ ರೂಪಾಯಿ ಎಲ್ಲ ದುಡಿಯೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನೀವು 1K ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸೇ
ಕಂಪ್ಲೀಟ್ ಮಾಡಿದ್ರ ಕೋಟ್ಯಾಂತರ ಕನ್ನಡ ಯೂಟ್ಯೂಬರ್ಸ್ ಯೂಟ್ಯೂಬ್ ನ ಕ್ವಿಟ್ ಮಾಡಿದ್ರು. ಕೋಟ್ಯಾಂತರ ಜನ ಹೇಳ್ತೀನಿ, ಬೆಡ್ಸ್ಕೊಡ್ತೀನಿ, ಕೋಟಿ ಜನ ಮೇಲೆ ಹೋಗಿದ್ದಾರೆ. ಅದನ್ನೇ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ನಮ್ದು 10,000 ಸಬ್ಸ್ಕ್ರೈಬರ್ಸ್ ಮೇಲೆ ಇದ್ರಲ್ಲ ಹೇಳ್ದೆ ನಾನು, ಅವರೆಲ್ಲ ಇನ್ನೂವರೆಗೂ ಚಾನಲ್ ಮಾಡಿಜನೇ ಆಗಿದೆ. ಆಗ್ದಿರ ಬಿಟ್ಟೋಗೋದು. ಲೈವ್ ಮಾಡಿದ್ರೆ ಲೈವ್ ಮಾಡಕ್ಕಾಗಲ್ಲ, ನಾನು ಗಂಡ ಬಿಡಲ್ಲ. ಲೈಡೀಸೇ 90% ಈ ತರ ಆಗ್ತಾ ಇರೋದು. ಅವ್ರು ಏನ್ ಮಾಡ್ತಾರೆ, ಈಗ ಅವ್ರ ವ್ಯೂವರ್ಸ್ ನಮ್ಗೆ ಕಳ್ಕೊಂತೀವಿ. ಈಗ ನೋಡಿ, ವ್ಯೂವರ್ಸ್ ಇಲ್ಲ, ಅವರು ವಿಡಿಯೋ ನೋಡಲ್ಲ, ನಮ್ದು ನಮ್ಮ ಚಾನಲ್ ಇಂದ ವೈರಲ್ ಆಗುತ್ತೆ. ಇದೇ ರೀತಿ ಆಗ್ತಾ ಇರೋದು. ಓಕೆನಾ? ಯಾಕಂದ್ರೆ ತಾಳ್ಮೆ ಮುಖ್ಯ. ನಿಮ್ ಫಸ್ಟ್ ನಿಮ್ಮ ಮನೇಲಿ ಕೇಳಿ, ನಿಮ್ಮ ಲೇಡೀಸ್ ಮಾಡ್ತೀರಾ ಯಜಮಾನ್ರಿಗೆ ಕೇಳಿ, ಸರ್ ಈ ತರ ಮಾಡ್ಬೇಕಂತಿದೀನಿ ಯೂಟ್ಯೂಬ್ನ, ನನ್ ಸಾಥ್ ಕೊಡ್ತೀರಾ, ಮಾಡ್ಲಾ? ಈ ತರ ಎಲ್ಲ ರೂಲ್ಸ್ ಇದೆ, ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ಬೇಕು. ನೀವು ನಾವು ಕುತ್ಕೊಂಡು ಜೊತೆಲಿ ಮಾಡೋಣ ಬ್ಲಾಗು, ಇಬ್ರು ಸಾಥ್ ಕೊಟ್ಟು ಮಾಡಿ. ಓಕೆನಾ? ಫಸ್ಟ್ ಆಫ್ ಆಲ್ ಆಗುತ್ತೆ. ಅವಾಗ ಅದ್ ಬಿಟ್ಬಿಟ್ಟು ನೀವು ಯಜಮಾನ ಗೊತ್ತಿರೋ ನೀವೇನೋ ಮಾಡೋದು, ಅರ್ಧಕ್ಕೆ ಯೂಟ್ಯೂಬ್ ಬಿಟ್ಟೋಗೋದು. ಇದೊಂದು ಮೈನಸ್ ಪಾಯಿಂಟ್ ನಮ್ಮ ಕನ್ನಡದಲ್ಲಿ. ಇದನ್ನ ಮಾಡ್ತಾರೆ ತುಂಬಾ ಜನ ಲೇಡೀಸ್. ಏನಾದ್ರು ಹೇಳ್ದ, ಅವ್ರು ಯಾವ್ದೋ ಹೇಳಿದ್ರು ಅಂತ ಬಂದ್ಬಿಡೋದು, ಮಾಡಕ್ ನೋಡೋದು, ಆಮೇಲೆ ದುಡ್ಡು ಕಟ್ಟಕ್ ಆಗ್ದಿರಾ ಅರ್ಧಕ್ಕೆ ಆ ದುಡ್ಡನ್ನು ಕಟ್ಟಿ ಅಲ್ಲೂ ದುಡ್ಡು ಕಳ್ಕೊಳೋದು. ಏನೋ ಆ ಒಂದು ಏನು ಬೇಡಪ್ಪ, ಗೂಗಲ್ ಅಲ್ಲಿ ತಗೋಣ, ಬರೋದು ಗೂಗಲ್ ನಲ್ಲಿ ಗೂಗಲ್ ಅಲ್ಟ್ರಾ ಅಂತ ಅಕೌಂಟ್ ಇದೆ. ಫ್ಲೋ ಅಲ್ವಾ? ಫ್ಲೋ ಅಕೌಂಟ್, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಫ್ಲೋ ಅಕೌಂಟ್ ನಾನು ತಗೊಂಡು ನಿಮ್ಗೆ 25,000 ಲಾಸ್ ಆದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. ನೀವು ನೋಡಿ, 25,000 ಕ್ರೆಡಿಟ್ ಕೊಡ್ತಾರೆ. 25,000 ಎಷ್ಟು ಫಿಲಿಮ್ ಮಾಡ್ಬೋದು ಅಮ್ಮ 4K ಕ್ವಾಲಿಟಿಲಿ? 4K ಕ್ವಾಲಿಟಿಲಿ 4K ಕ್ವಾಲಿಟಿಲಿ ಅಂತ ಅಂದ್ರೆ ಒಂದು 2-3 ಫಿಲ್ಮ್ ಮಾಡ್ಬೋದು ಅಷ್ಟೇ. 3 ಫಿಲಿಮ್ ಇಟ್ಕೋ. 3 ಫಿಲಿಮ್ಗೆ 25,000 ಖರ್ಚು. ಹೌದು. ಆಮೇಲೆ ಕುತ್ಕೊಂಡು ಟೈಮ್ ಮಾಡ್ಬೇಕಲ್ಲಿ. ಒಂದ್ ವಾರ 15 ದಿವಸ 20 ದಿವಸ ಹಿಡಿಯುತ್ತೆ. ಫಾಂಟ್ ಮಾಡ್ಕೊಂಡು ಅವನ್ ಕತೆ ಎತ್ಕೊಂಡು ಮಾಡಕ್ಕೆ ಅಷ್ಟೆಲ್ಲ ಹಿಡಿತು. 1 ತಿಂಗಳು ಹಿಡ್ದು ಇವಾಗ ಚಾನಲ್ ಮಾಡಿ ಆಗ್ದೆ ಆ 3 ವಿಡಿಯೋನು. 25,000 ಆಲ್ರೆಡಿ ಖರ್ಚಾಗಿದೆ. ಇನ್ನು ಕಂಪ್ಯೂಟರ್ ಎಲ್ಲ ನಾವು ತಗೊಂಡು ಅದೆಲ್ಲ ಬೇಡ, ಬರೀ ಒಂದು ಕ್ರೆಡಿಟ್ಸ್ಗೆ ತಗೋಣ, ಮೊಬೈಲಲ್ಲೇ ಹಾಕಿದೀನಿ ಅಂತ ಇಟ್ಕೋಣ. ಮಾಡಿ ಈಗ ವಿಡಿಯೋ ಮಾಡಿ ಆಗ್ದೋ ಆಗಿದಷ್ಟು 25,000 ಬಂದ್ಬಿಡುತ್ತಾ? ಇಲ್ಲ. ಫಸ್ಟ್ ಚಾನಲ್ ವಿಡಿಯೋ 3 ಚಾನಲ್ ವಿಡಿಯೋ ಕ್ಲಿಕ್ ಆಗ್ಬೇಕು. ಫಿಲಿಮು ವಿಡಿಯೋಸ್ ಕ್ಲಿಕ್ ಆಗಿ ಅದರಿಂದ 1000 ಸಬ್ಸ್ಕ್ರೈಬರ್ಸ್ ಬರ್ಬೇಕು. 4,000 ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು. ಕಂಪ್ಲೀಟ್ ಆದ್ಮೇಲೆ ನಿಮ್ ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಡೇ ಆ 3 ವಿಡಿಯೋ ಮತ್ತೆ ವ್ಯೂಸ್ ಬರ್ಬೇಕು, ನಮ್ಗೆ ದುಡ್ಡು ಬರ್ಬೇಕಂದ್ರೆ. ಹೌದು. ಇಲ್ಲಾರ 25,000 ರೂಪಾಯಿ ಪೋಚಿ ಅಷ್ಟೇ ಡಮಾರ್. ಸುಮ್ನೆ ಎಲ್ಲ ಯಾವ್ದೋ ಆಪ್ ಇದೆ, ಯಾವ ಆಪ್ ಎಷ್ಟು ವಿಡಿಯೋ ಮಾಡಕ್ಕಾಗುತ್ತೆ? ಫ್ರೀ ಆಪ್ ಯಾರು ಫ್ರೀ ಆಪ್ ಕೊಡಲ್ಲ. 1, 2, 3 ವಿಡಿಯೋ ಕೊಡ್ತಾರೆ. ಇವನು ಅಷ್ಟೇ. ನೀವು ಹೋಗಿ ಗೂಗಲ್ ಕ್ರೋಮ್ ಕೊಟ್ಟಿದ್ದೀನಲ್ಲ, ಹೋಗಿ ನೋಡಿ, 1000 ಕ್ರೆಡಿಟ್ಸ್ ಕೊಡ್ತಾ ಇದ್ದಾನೆ ನಿಮ್ಗೆ. 1000 ಕ್ರೆಡಿಟ್ಸ್ ಖಾಲಿ ಆದ್ಮೇಲೆ ಖಾಲಿ, ನೀನ್ ದುಡ್ಡು ಕೊಟ್ಟು ತಗೊಳ್ಳೇಬೇಕು. ಅಲ್ಟ್ರಾ ಅಕೌಂಟ್ ತಗೋತೀನಿ, 25,000 ಅದ ಅಲ್ಟ್ರಾ ಅಕೌಂಟ್. 25,000 ಕ್ರೆಡಿಟ್ ಕೊಡ್ತಾನೆ. 3 ಫಿಲಿಮ್ ಮಾಡೋದು 4K ಬಿಡ. ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ 10 ಪಾಯಿಂಟ್ ಕಟ್ ಆಗುತ್ತಾ? ಆಲ್ರೆಡಿ ನಾವು ಮಾಡಿದೀವಿ, ವಿಡಿಯೋ ಮಾಡಿ ತೋರಿಸ್ತೀವಿ. ಅರ್ಥ ಆಯ್ತಾ? ಸುಮ್ನೆ ಅಲ್ಲ. ಹಿಂದೆ ಕಾರ್ಟೂನ್ ವಿಡಿಯೋ ಹಿಂದೆ ಬೀಳಕ್ ಹೋಗ್ಬಿಡಿ. ಕಾರ್ಟೂನ್ ವಿಡಿಯೋ ನೋಡಲ್ಲ, ಹಿಂದೆ ಬೀಳಕ್ ಹೋಗ್ಬಿಡಿ. ತುಂಬಾ ಕಷ್ಟ ಇದೆ. ಕ್ಲಿಕ್ ಆಗ್ಬೇಕು, ಚಾನಲ್ ಕ್ಲಿಕ್ ಆಗಿ ವ್ಯೂಸ್ ಬರ್ಬೇಕು. ನೀವು ಹೇಳಿದ್ನಲ್ಲ, ಈಗ 25,000 ಖರ್ಚಾಗೋಯ್ತು 3 ಫಿಲಿಮ್ ಅಲ್ಲಿ, ಚಾನಲ್ ಮಾಡಿಷನ್ ಆಗೋಯ್ತು. ಅದಾದ್ಮೇಲೆ ವ್ಯೂಸ್ ಕಮ್ಮಿ ಆಗೋಯ್ತು, ನಂಗೆ ಬರ್ಲಿಲ್ಲ ವ್ಯೂಸ್. ಒಂದ್ $10 ಮರ ಕಂಪ್ಲೀಟ್ ಆಯ್ತು. ಮತ್ತೆ ನಾನು 25,000 ಕ್ರೆಡಿಟ್ ತಗೋಬೇಕು, ಮತ್ತೆ 3 ಫಿಲಿಮ್ ಮಾಡ್ಬೇಕಲ್ಲ. ಅಲ್ಲ 50,000 ಆಗೋಯ್ತು ಒಂದ್ ಚಾನಲ್ಗೆನೆ. ನೋಡಲ್ಲ, 50,000 ರೂಪಾಯಿ ಖರ್ಚಾಗೋಯ್ತು. ಇನ್ನು ನಾನು ₹1 ಕೂಡ ಯೂಟ್ಯೂಬ್ ಅಲ್ಲಿ ದುಡ್ದಿಲ್ಲ. $10 ಇದೆ, $100 ಬರೋದು ನನ್ಗೆ ದುಡ್ಡು. ಸರಿನಾ? ಇಲ್ಲಿ ಹೇಳ್ದಲ್ಲ ನಿಮ್ಗೆ, ನಿಮ್ನೆಲ್ಲ ಚಾನಲ್ ಮಾಡಿದ್ರೆ ಬಕ್ರಾ ಮಾಡ್ತಾರೆ. ಯಾರೋ ಮೊನ್ನೆ ನೋಡಿದೆ, ಸ್ಕ್ರಾಲ್ ಮಾಡ್ತಾ ಇದೆ, ಚಾನಲ್ ಮಾಡಿ ₹1 ಕೋಟಿ ದುಡಿಬೋದಾ? ಲಕ್ಷ ಹಾಕಿಲ್ಲ, ಪಾಲ್ಟಿ ಕೋಟಿ ಇಟ್ಬಿಟ್ಟಾನೆ. ಕೋಟಿ ಇಟ್ಬಿಟ್ಟಾನ ಅವನು. ಅವ್ನು ಮುಂದೆ ಯಾವ್ದೋ ಒಂದು ವಿಡಿಯೋ ಮಾಡಾನೆ, ಎಲ್ಲ ವಿಡಿಯೋ ವೈರಲ್. ಓಕೆ, ಅದನ್ನೇ ಮಾಡ್ತಾವನೆ. ಹೋಗಿ ಬಂದು ವಿಡಿಯೋ ಹಾಕೊಂಡೇ ಮಾಡ್ತಾವನೆ. ಅವ್ನ ಚಾನಲ್ ಕ್ಲಿಕ್ ಆಗಿರ್ದೆ ವಿಡಿಯೋ ಇಂದಾನೆ. ಅರ್ಥ ಆಯ್ತಾ? ಕೆಲವ್ರು ಹಿಂಗ್ ಮಾಡ್ತಾ ಇದಾರೆ. ನೀವು ನೋಡೋರು ಎಂತವ್ರು, ಫಸ್ಟ್ ನೀವು ತಿಳ್ಕೊಬೇಕು. ನೀವಿಲ್ಲಿ ಹೇಳ್ದಲ್ಲ, ಫಸ್ಟ್ ಯೂಟ್ಯೂಬ್ ಅಂದ್ರೆ ಏನ್ ತಿಳ್ಕೊಂಡು, ತಮ್ನಿಲ್ಲು ಬ್ಯಾನರ್ ಮಾಡೋದಂಗೆ, ಒಬ್ಬ ಕ್ರಿಯೇಟರ್ ಅಂದ್ರೆ ಏನು, ಇಲ್ಲಿ ಜನ ಹೊಸದ್ ಕೊಡ್ತಾ ಇರ್ಬೇಕು. ಇನ್ನೊಂದು ಇದೆಲ್ಲ ಆಯ್ತಾ, ಈಗ ಇದೆಲ್ಲ ಬಿಟ್ಬಿಡೋಣ. ಓಕೆ, ಚಾನಲ್ ಕಾರ್ಟೂನ್ ಚಾನಲ್ ಇವೆಲ್ಲ ಬಿಟ್ಬಿಡೋಣ. ಇದೊಂದ್ ಕಡೆ ಇಕ್ಕಣ. ನೆಕ್ಸ್ಟ್ ಬರೋಣ. ಏನ್ ಗೊತ್ತಾ, ಈಗ ನಾನು ಯೂಟ್ಯೂಬರ್, ನೀನು ಯೂಟ್ಯೂಬರ್ ಅಪ್ಪ. ಇಲ್ಲಿ ಇನ್ನೊಂದು ತಪ್ಪು ಮಾಡೋದೇನು ಗೊತ್ತಾ, ನೀನ್ ಹಾಡು ಹೇಳ್ತಿದ್ಯಾ, ನಿನ್ ವಾಯ್ಸ್ ತಗದ ಇದೆ, ಹಾಡು ಹೇಳ್ತಿದ್ಯಾ, 5,000 10,000 ವ್ಯೂ ಹೋಗ್ತಾ ಇದೆ. ತಗೋ, ನಾನು ಹಿಂಗ್ ನೋಡ್ದೆ, ನೀನು ಹೇಳಿದ್ಯಲ್ಲ ಅದರಲ್ಲಿ ಕಾಫಿ ಬ್ರೇಕ್ ಚಾನಲ್ ಅಂತ ನೋಡ್ದೆ, ಏನ್ ಬರುತ್ತೊಂದು ಹಾಡು ಹಿಂಗ್ ಹೋಗ್ತಾ ಇದೆ ವ್ಯೂಸ್, ಬಿಡ್ಬಾರ್ದು. ಈಗ ತಗೋ ಅಂತ ಹಾಡು ಹೇಳೋದು, ನಂದು ಹೋಗುತ್ತೆ 5,000 4,000. ಹೆಂಗೆ ತಮ್ಮನಿಲ್ ಎತ್ಕೊಂಡು ಅದನ್ನೇ ಹಾಕ್ತೀನಿ. ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟು ಹಾಕ್ತೀನಿ. ಅವ್ರೇ ಅನ್ಕೊಂತಾರೆ ಪಾಪ ವ್ಯೂವರ್ಸ್ಗಳು, ಯಾವ್ದೋ ಒರಿಜಿನಲ್ ಸಾಂಗ್ ಇರುತ್ತೆ, ಓಪನ್ ಮಾಡಿದ್ರೆ ಆಫ್. 3 ಸೆಕೆಂಡ್ಗೆ 10 ಸೆಕೆಂಡ್ 20 ಸೆಕೆಂಡ್ಗೆ ಕ್ಲಿಕ್ ರೇಟ್ ಜಾಸ್ತಿ ಇರುತ್ತಲ್ಲ, ಹೋಗ್ತಾ ಇರುತ್ತೆ ಕ್ಲಿಕ್ ಕೊಟ್ಕೊಂಡು. ಜನಕ್ಕೆ ಗೊತ್ತಿಲ್ಲ CTR ಅಂದ್ರೆ ಏನು ಗೊತ್ತಿಲ್ಲ, ಏನೋ ವಾಚ್ ಟೈಮ್ ಏನು ಗೊತ್ತಿಲ್ಲ, ಅನಾಲಿಟಿಕ್ಸ್ ನೋಡಿ ಅಂತ ಅದನ್ನೇ ಹೇಳಿದ್ ಬರತ್ತಾ. ಹೇಳಿದ್ನಲ್ಲ, ಅವನು ಕಂಟೆಂಟ್ ರೀತಿಯಲ್ಲಿ ಹೇಳ್ದ. ನಾನು ನಿಮ್ಗೆ ಬಿಡಿಸಿ ಕ್ಲೀನ್ ಆಗಿ ಹೇಳ್ತೀನಿ.
ಹೇಳ್ತಾ ಇದೀನಿ. ನೋಡಲ್ಲ ನೀವು 3 ನಿಮಿಷ ಆಡ್ ಹೇಳ್ತೀರಾ, 3 ನಿಮಿಷದಲ್ಲಿ ನಿಮ್ದು 1 ನಿಮಿಷ ನೋಡ್ತಾರಲ್ಲ ನಿಮ್ದು ವಿಡಿಯೋನ, ಗೊತ್ತವ್ರಿಗೆ ಇದು ಡೂಪ್ಲಿಕೇಟ್ ಸಾಂಗ್ ಆಡಿದ ಕತ್ತೆರಾಗದಲ್ಲಿ ಆಡೋಣ ಅಂದ್ಬಿಟ್ಟು ಸೀದಾ ಕ್ವಿಟ್ ಮಾಡ್ಬಿಟ್ಟು ಸೀದಾ ಒರಿಜಿನಲ್ ಸಾಂಗ್ ಹುಡುಕ್ತಾ ಇರ್ತಾರೆ ಅವರು. CTR ಸಿಕ್ಕಿದೆ ಅದರಿಂದ ನಿಮ್ಗೆ ವ್ಯೂಸ್ ಬರ್ತೈತೆ. ಆ 1 ನಿಮಿಷದ ನಿಮ್ ವಿಡಿಯೋ ಏನೋ ನೋಡ್ರಿ 1 ನಿಮಿಷದ ಒಳಗೆ ಇರುತ್ತೆ. 1 ನಿಮಿಷ ಇಲ್ಲ ಮನೆ ಯಾವ್ದೋ ನೋಡಿದ್ರೆ 30 ಸೆಕೆಂಡ್ ಇತ್ತು ಅವ್ರ ಚಾನಲ್ ಅಲ್ಲಿ. ಬೇಡ ಮೇಡಮ್ ನೀವೆಲ್ಲ ಮಾಡ್ಬಿಡಿ ಅಂತಾನೆ ಹೇಳಿದೆ ಅವ್ರಿಗೆ. ಸುಮ್ಮನೆ ಅವ್ರು ಜನ ನೋಡ್ತಿಲ್ಲ, 30 ಸೆಕೆಂಡ್ ನೋಡ್ತಾರ 10,000 ವ್ಯೂ ಹೋಗ್ಬಿಟ್ಟಿದೆ. ಎಷ್ಟು 10,000ಕ್ಕೆ $1 ಆಗಿಲ್ಲ, ಕೇಳಿ ಬರುತ್ತೆ, ಇಲ್ಲೇ ಗೊತ್ತಿದ್ದೇನೆ. $1 ಕಂಪ್ಲೀಟ್ ಆಗಿಲ್ಲ, 10,000 ವ್ಯೂ. ನಂಬ್ತೀರಾ ನೀವು? ನಾವು ತೋರಿಸ್ರೆ ಪಾಪ ಅವ್ರ ಚಾನಲ್ ಬೇಜಾರ್ ಮಾಡ್ಕೊಂತಾರಂತ ನಾವು ತೋರಿಸ್ಲಿಲ್ಲ. ಇಲ್ಲ ತೋರಿಸ್ತಾ ಇದ್ದೆ ವಿಡಿಯೋದಲ್ಲಿ, ಓಕೆನಾ? 10,000 ವ್ಯೂ ಬಂದಿದೆ, 35 ಸೆಕೆಂಡ್ ನೋಡ್ತಾ ಇರೋದು ವಿಡಿಯೋ, $1 ಕೂಡ ಕಂಪ್ಲೀಟ್ ಆಗಿಲ್ಲ. 0.795 ಆಗಿದೆ. 0.7 ಅಷ್ಟೇ. ಅರ್ಥ ಆಯ್ತಾ? ಹೇಳಿದ್ನಲ್ಲ, 5 ನಿಮಿಷ 6 ನಿಮಿಷ ವಿಡಿಯೋ ನೋಡ್ರೇನೆ ನಿಮ್ಗೆ $1 ಆಗೋದು. 1000 ವ್ಯೂಸ್ ಬಂದ್ರೆ. ಇಲ್ಲಾಂದ್ರೆ 1 ನಿಮಿಷ 30 ಸೆಕೆಂಡ್ 10 ಸೆಕೆಂಡ್ 20 ಸೆಕೆಂಡ್ ನೋಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಬೇಕು 10,000 15,000 $1 ಕಂಪ್ಲೀಟ್ ಆಗಕ್ಕೆ. ಅರ್ಥ ಆಯ್ತಾ? ಯೂಟ್ಯೂಬ್ ನ ಫಸ್ಟ್ ತಿಳ್ಕೊಳ್ಳಿ. ಯಾರ್ದೋ ಏನೋ ಮಾಡ್ತಾರೆ, ನಿಮ್ ಕೈಲಿ ಏನು ಬರ್ಲಿಲ್ವಾ ಬಿಟ್ಬಿಡಿ ಯೂಟ್ಯೂಬ್. ನಾನು ಕೇಳೋದು ಯೂಟ್ಯೂಬೇ ಬರಕ್ ಹೋಗ್ಬಿಡಿ. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಇಲ್ಲಿ ನೆಕ್ಸ್ಟ್ ನೋಡೋದೇ ನೋಡಿ 2026 ಆದ್ಮೇಲೆ ನಿಮ್ಗೆ ನಿಮ್ ಟ್ಯಾಲೆಂಟ್ ನೇ ಬೇಸಿಕ್ ಮಾಡೋದು. ಇವ್ನ ಹತ್ರ ನೀವು ನಗ್ಸೋ ಕೆಪಾಸಿಟಿ ಇದೆಯಾ, ನೀವು ಒಬ್ಬ ಕಾಮಿಡಿಯನಾ ನೋಡ್ತಾರೆ ಜನ, ನಿಮ್ ಕೈಲಿ ನಗ್ಸೋ ಕೆಪಾಸಿಟಿ ಇಲ್ವಾ, ನಿಮ್ನ ಅಷ್ಟೇ ಸ್ಕಿಪ್ ಮಾಡ್ತಾರೆ. ಓಕೆನಾ? ನಿಮ್ ಕೈಲಿ ನಿಮ್ ಹತ್ರ ಏನೋ ಟ್ಯಾಲೆಂಟ್ ಇತ್ತ ಸ್ಪೆಷಲ್ ಆಗಿ, ನಿಮ್ ವಿಡಿಯೋದಲ್ಲಿ ಏನೋ ಸ್ಪೆಷಲ್ ಆಗಿ ಕಾಣ್ತಾ ಜನ ನೋಡ್ತಾರೆ, ವ್ಯೂಸ್ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಯೂಟ್ಯೂಬ್ ನಲ್ಲಿ. ಅದನ್ನ ಬಿಟ್ಬಿಟ್ಟು ನೀವು ಇದೆಲ್ಲ ಬಿಟ್ಬಿಡೋದು. ಯಾರು ಏನೇನ್ ಮಾಡ್ತಾ ಇರ್ತಾರೆ, ಅವ್ರು ಹಾಡು ಹೇಳ್ತಿದ್ರೆ, ಅವ್ರು ಫಿಲಿಂ ಬಗ್ಗೆ ಏನೇನು ಮಾಡ್ತಿದ್ರೆ ಅದ್ ನಾನ್ ಮಾಡೋದು, ಕಾಪಿ ಪೇಸ್ಟ್ ಮಾಡಕ್ಬಿಡಿ. ಅವ್ನ ಕಾಲನ ನಾವ್ ಯಾಕೆ ಎಳಿಬೇಕು? ಪಾಪ ಅವ್ನು ಚೆನ್ನಾಗಿ ಹಾಡು ಹೇಳ್ತಿದ್ದಾನೆ, ಅವ್ನ ಕಾಲ ನಾವ್ ಎಳೆಯೋದು. ಅವ್ನಿಗೆ 10,000 ವ್ಯೂಸ್ ಹೋಗೋದನ್ನ ಅವ್ನು 5,000 ವ್ಯೂಸ್ ಮಾಡ್ಬಿಡೋದು. ಅದೇ ಸಾಂಗ್ ನಾನು ಆಡೋದು ಅಲ್ವಾ? ಈ ರೀತಿ ಮಾಡೋದು ಕನ್ನಡದಲ್ಲಿ ಇದೊಂದು ಮೈನಸ್ ಪಾಯಿಂಟ್. ಯಾಕಂದ್ರೆ ನಮ್ಗೆ ಏನು ಬರ್ಲಿಲ್ಲ ಅಂದಾಗ ಬೇರೆ ಏನ್ ಮಾಡ್ತಾರೋ ಅದನ್ನೇ ಮಾಡೋದು ನಾವು. ಅವಾಗ ಏನಾಗುತ್ತೆ, ಅವನು ಬಿಡ್ಬೇಕು ಜೊತೆಲಿ, ನಾನು ಬಿಡ್ಬೇಕು ಕೆಳಗಡೆ. ನಾನು ಒಬ್ಬನೇ ಬಿಡಕ್ ಇಷ್ಟಪಡೋದ ಇಲ್ಲಿ ಅಲ್ವಾ? ಇದೊಂದು ಮೇನ್ ಕನ್ನಡದಲ್ಲಿ. ನಾನ್ ಬೀಳ್ತಾ ಇದ್ದೀನಿ ಮೇಲೆ ಅಂದ್ರೆ ಇನ್ನು ಅವ್ನ ಕಾಲ ಹಿಡ್ಕೊಂಡ್ಬಿಡೋದು, ಅವನ ಜೊತೆಲಿ ಬೀಳ್ಲಿ ನನ್ನ ಮಗ ಮೇಲೆ ಹೋಗ್ಬಿಟ್ಟಾನೆ ಅಂತ. ಈ ರೀತಿ ಎಲ್ಲ ಮಾಡ್ತೀರಾ, ಈ ರೀತಿನೂ ಮಾಡೋದು ತಪ್ಪು. ಇದರಿಂದಾನೇ 99% ಕನ್ನಡ ಯೂಟ್ಯೂಬರ್ಸ್ಗಳು ಫೇಲ್ ಆಗ್ತಾ ಇದ್ದೀರಾ. ನೋಡಿ ಇಷ್ಟೆಲ್ಲ ಏನ್ ಹೇಳಿದೀನಿ, ಇದನ್ನೆಲ್ಲ ನೀವು ತಿದ್ಕೊಂಡು ಯೂಟ್ಯೂಬ್ ನಲ್ಲಿ ಭರತ ಹೇಳಿದ್ದು ನಾವೆಲ್ಲ ಕರೆಕ್ಟ್ ಆಗಿ ಹೇಳಿದ್ ನಿಂಗೆ ಅರ್ಥ ಆಯ್ತಲ್ವಾ? ಈ ತರ ಕಾಪಿ ಪೇಸ್ಟ್ ಚಾನಲ್ ಮಾಡೋದು ಬಿಟ್ಬಿಟ್ಟು ನಿಮ್ಮ ಒಂದು ಓನ್ ಟ್ಯಾಲೆಂಟ್. ಇವತ್ತು ಈ ವಿಡಿಯೋ ಏನಕ್ಕೆ ನೋಡ್ತಾ ಇದ್ದೀರಾ ಅಲ್ವಾ? ಒಂದು ನಾಲೆಜ್ ಇದೆ ಈ ವಿಡಿಯೋದಲ್ಲಿ. ಇದೇ ರೀತಿ ನಿಮ್ಮ ವಿಡಿಯೋದಲ್ಲೂ ಒಂದು ನಾಲೆಜ್ ಆಗಿರ್ಬೋದು, ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಏನಾದ್ರು ಇತ್ತು ಅಂದ್ರೆ ಅದು ನಾನು ನೋಡ್ಬೇಡಿ ಅಂದ್ರೂ ಜನ ನೋಡೇ ನೋಡ್ತಾರೆ ಅಲ್ವಾ? ಹೌದು. ನಾನು ನೋಡಲ್ಲ ಒಂದು ಯಾರ ಜನ ನೋಡೇ ನೋಡ್ತಾರೆ. ಆ ತರ ಯೂಟ್ಯೂಬ್ ರೆಕಮೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಹೇಳಿದ್ನಲ್ಲ, CTR ಇಂಪ್ರೂವ್ಮೆಂಟ್ ಆದ್ರೆ ಸಾಕು, ನೀವು 30 ಸೆಕೆಂಡ್ ನೋಡ್ತಾ ಇರಿ, ಯೂಟ್ಯೂಬ್ ಎತ್ಕೊಂಡೋಗಿ ತೋರಿಸ್ತಾನೆ ಇರುತ್ತೆ. ನೀವು ಅದೇ ಮಾಡೋದು ತಪ್ಪು. ಸೆಟ್ಟಿಂಗ್ಸ್ ಇಂದ ಹೋಗೋದು, ಚಾನಲ್ ಕಾರ್ಟೂನ್ ಚಾನಲ್ ಇಂದ ಹೋಗೋದು, ಅವ್ರ ಹೊಟ್ಟೆ ತುಂಬಿಸೋದು, ಅವ್ರಿಗೆ ಬಟ್ಟೆ ತಗೊಳೋದು ನಿಮ್ಮ ಮನೆಯಿಂದ, ನಿಮ್ಮ ಮನೆ ದುಡ್ಡಿಂದ, ಈ ರೀತಿ ಎಲ್ಲ ಮಾಡೋದು ಬಿಟ್ಬಿಟ್ಟು ನೀವು ಕನ್ನಡ ಯೂಟ್ಯೂಬರ್ಸ್ ಕ್ಲೀನ್ ಆಗಿ ವಿಡಿಯೋ ಮಾಡೋದು. ಯಾವ್ದು ಮಾಡ್ರಿ, ನನಗೆ ಏನ್ ಬರುತ್ತೆ, ನನಗೆ ಬರುತ್ತೆ ನಾಲೆಜ್ ಇದೆ. ನಾ ಹೇಳಿದ್ನಲ್ಲ ಆಲ್ರೆಡಿ ನಾವು ಚಾನಲ್ ಕೂಡ ಮಾಡಿದೀವಿ, ತೋರಿಸ್ತೀವಿ ಬಿಡಲ್ಲ. ನಾನು ರಜಾ ಬರ್ಲಿ ಬರುತ್ತೆ, ಇನ್ನೇನು ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮ್ ಮುಗ್ದಿದ ಎಷ್ಟು ನಿಮ್ ಕಾರ್ಟೂನ್ ವಿಡಿಯೋ ಮಾಡೋದು ಮತ್ತು ವಿಡಿಯೋ ಮಾಡೋದು ಹೇಗೆ, ಎಷ್ಟು ಸಾವಿರ ಕ್ರೆಡಿಟ್ಸ್ ಬರೋದು. ಮುಂದೆ 25,000 ಕ್ರೆಡಿಟ್ಸ್ ಪೇ ಮಾಡಿ ಕ್ರೆಡಿಟ್ಸ್ ತಗೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಅದು ಯಾರು ಹೇಳಿದ್ನಲ್ಲ 1 ಕೋಟಿ ರೂಪಾಯಿ ದುಡಿಬೋದಾ ಚಾನಲ್, ಅದು ದುಡಿಬೋದಾ ಇದು ದುಡಿಬೋದಾ? ಕನ್ನಡದಲ್ಲಿ ಯಾರು 1.5 ಲಕ್ಷ 2 ಲಕ್ಷ ತಿಂಗಳಿಗೆ ದುಡಿತಾ ಇದ್ರೆ ತೋರಿಸಿ ನೋಡೋಣ, ಒಂದು ಚಾನಲ್ ತೋರಿಸಿ. ಇಲ್ಲ ಯಾವ್ದು ಅರ್ಥ ಆಯ್ತಾ? ಕ್ಲಿಕ್ ಆಗೋದೇ ಕಷ್ಟ. ಕ್ಲಿಕ್ ಆಗೋದೇ ಮೇನ್ ಮುಖ್ಯ. ಅಲ್ಲಿ ಪಾಯಿಂಟ್ ಮಾಡಿ ಆ ವಿಡಿಯೋ ಮಾಡಿ ಹೇಳಿದ್ನಲ್ಲ, 30 ಸೆಕೆಂಡ್ ನೋಡ್ರೆ $10,000 ತುಂಬಾ ಕಡಿಮೆ ವ್ಯೂಸ್ ಬಂದ್ರೆ. ಜಾಸ್ತಿ ವ್ಯೂಸ್, ಜಾಸ್ತಿ ರೀಚ್ ಇರಬೇಕು, ವಿಡಿಯೋ ಲೆಂತ್ ಇರಬೇಕು, ಅವಾಗ್ಲೇ ನಿಮ್ಗೆ ದುಡ್ಡು ಜಾಸ್ತಿ ಬರೋದು. ಇವೆಲ್ಲ ತಿಳ್ಕೊಂಡು ಯೂಟ್ಯೂಬ್ ಮಾಡಬೇಕು. ಯೂಟ್ಯೂಬ್ ಟೈಮಿಂಗ್ಸೇ ಗೊತ್ತಿರಲ್ಲ ನಿಮ್ಗೆ, ಯೂಟ್ಯೂಬ್ ಅಲ್ಲಿ ಹೆಂಗ್ ವಿಡಿಯೋ ಮಾಡೋದು ಅಂತ ಕಣ್ಣಿಗೆ ಗೊತ್ತಿಲ್ದಿರ ಮಾಡೋದು. ಈ ರೀತಿ ಮಾಡಿದಾಗೆ ಯೂಟ್ಯೂಬ್ ಅರ್ಧಕ್ಕೆ ಕ್ವಿಟ್ ಮಾಡೋದು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಯಾರು ಯೂಟ್ಯೂಬ್ ನ ಈ ರೀತಿ ಕ್ವಿಟ್ ಮಾಡಕ್ ಹೋಗ್ಬೇಡಿ. ರಾಂಗ್ ಇನ್ಫಾರ್ಮೇಶನ್ಸ್. ಯೂಟ್ಯೂಬ್ ಬಂದಿದ್ದಷ್ಟು $1 ಲಕ್ಷ ದುಡಿಯಕ್ಕಾಗಲ್ಲ, ತುಂಬಾ ಟೈಮ್ ತಗೊಳುತ್ತೆ. ನೀವು $1 ಲಕ್ಷ ದುಡಿಬೇಕಾದ್ರೆ ನಿಮ್ಮ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಇದ್ರೆ, ನಿಮ್ಮ ಹತ್ರ ವಿಡಿಯೋದಲ್ಲಿ ಅಷ್ಟೊಂದು ಕಂಟೆಂಟ್ ಇದ್ರೆ ನೀವು ದುಡಿತೀರಾ. ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣ ಲಕ್ಷ ಅಲ್ಲ $1 ದುಡಿಯಕ್ಕಾಗಲ್ಲ ಯೂಟ್ಯೂಬ್ ನಲ್ಲಿ. ಇದೇ 99% ಜನ ಯೂಟ್ಯೂಬ್ ನಲ್ಲಿ ಫೇಲ್ ಆಗಕ್ಕೆ ಕಾರಣಗಳು. ಈ ಕಾರಣಗಳಲ್ಲಿ ನೀವು ಯಾವ್ದಾರ ಕಾರಣ ಯೂಸ್ ಮಾಡಿದ್ರೆ ಇವತ್ತೇ ಆ ತಪ್ಪನ್ನ ತಿದ್ಕೊಂಡು ಒಬ್ಬ ಕ್ರಿಯೇಟರ್ ಆಗಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನು, ತಮ್ನೇಲ್ ಮಾಡೋದು ಹೆಂಗೆ, ಟೈಟಲ್ ಕೊಡೋದು ಹೆಂಗೆ, ಹ್ಯಾಶ್ಟ್ಯಾಗ್ಸ್ ಎಷ್ಟು ಹಾಕ್ಬೇಕು, ಆಮೇಲೆ ಒಂದು ವಿಡಿಯೋ ಮಾಡೋ ರೀತಿ ಹೆಂಗೆ, ಯಾವ ರೀತಿ ಕ್ಯಾಮ್ರಾ ಹಿಡಿದು ಮಾಡಬೇಕು, ಒಬ್ಬ ಕ್ಯಾಮ್ರಾ ಹಿಡಿದಿರ್ತಾರೆ ನೋಡ್ಬೇಕು, ಫುಲ್ ಶೇಕಿಂಗ್, ಏನು ಶೇಕೆ ಮಾಡಿ ಬಾಬಾ ಮ್ಯೂಸಿಕ್ ಹಾಕ್ಬಿಟ್ಬಿಟ್ರೆ ಬೆಟರ್ ಅನ್ಸುತ್ತೆ. ಅದಕ್ಕೆ ಫಸ್ಟ್ ವಿಡಿಯೋ ಕ್ಯಾಮ್ರಾ ಹೇಗೆ ಹಿಡ್ಕೊಬೇಕು, ಯಾವ ರೀತಿ ಒಂದು ಕ್ವಾಲಿಟಿಲಿ ಕೊಡ್ಬೇಕು, ಯಾಕೆ ಇದೆಲ್ಲ ಇಷ್ಟೊಂದು ಲೈಟ್ ಸೆಟಪ್ ಮಾಡ್ಬೇಕು, ನಾವು ಲೈಟಿಂಗ್ ಹೆಂಗಿರ್ಬೇಕು, ಪ್ರತಿಯೊಂದು ವಿಡಿಯೋಗ್ರಾಫಿ ಹೆಂಗಿರ್ಬೇಕು, ನಾವು ಪ್ರತಿಯೊಂದು ಕಲ್ತ್ಕೊಂಡು ಇನ್ಮೇಲೆ ಯೂಟ್ಯೂಬ್ ಬರ್ಬೇಕು. 2026 ಯೂಟ್ಯೂಬ್ ಮಾಡೋದು ಸುಲಭನೇ. ಸುಮ್ಮನೆ ಒಂದು ವಿಡಿಯೋ ಮಾಡಾಕ್ಬಿಡೋದಲ್ಲ. ಫಸ್ಟ್ ಇತ್ತು ಒಂದ್ ಕಾಲ ವಿಡಿಯೋ ಮಾಡಾಕ್ಬಿಡೋದು ಅಂತ. ಅವಾಗ ಯಾರು ಕ್ರಿಯೇಟರ್ಸ್. ಈಗ ತುಂಬಾನೇ ಕಾಂಪಿಟೇಷನ್. ಚಿಕ್ಕ ಹುಡುಗರೆಲ್ಲ ಮೊಬೈಲ್ ಹಿಡ್ಕೊಂಡು ಹೆಂಗೆ ವಿಡಿಯೋ ಮಾಡ್ತಿದಾರೆ ಗೊತ್ತಾ? ನಮ್ ಟಕ್ಕ ಅನ್ಕೊಂಡು ಜಿ ಫೈಲ್ ಬರ್ತಾವ್ರೆ ಅಂತ ಕಾಲ ಇದು. ನೋಡಿದ್ರಲ್ಲ, ನೀವು ಇದೆಲ್ಲ ತಿಳ್ಕೊಂಡ್ರಲ್ವಾ?
ಆವಾಗ ನೀವು ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗ್ಬೋದು. ಈ ಯೂಟ್ಯೂಬಲ್ಲಿ ನೆಕ್ಸ್ಟ್ ಟ್ಯಾಲೆಂಟೇ ತುಂಬಾ ಮುಖ್ಯ. ನಿಮ್ಮ ಒಂದು ಟ್ಯಾಲೆಂಟ್ನ, ನಿಮ್ಮ ಒಂದು ಕಂಟೆಂಟ್ ಹೇಗೆ ತೋರಿಸ್ತೀರಾ, ಜನಕ್ಕೆ ಹೇಗೆ ಇಷ್ಟ, ಫಸ್ಟ್ ನೀವು ನೋಡಿ ಇಷ್ಟ ಆಗುತ್ತಾ ನೋಡಿ. ನಾನು ಈ ವಿಡಿಯೋ ಮಾಡೋದು ಕರೆಕ್ಟ್ ಆಗಿದೆಯಾ, ಈ ತಮ್ನೇಲ್ ಮಾಡೋದು ಕರೆಕ್ಟ್ ಆಗಿದೆಯಾ. ಒಬ್ಬ ಬರೋದಂಗೆ ಚಿಕ್ಕ ಯೂಟ್ಯೂಬರ್ ತೊಗೊಳ್ಳಿ, ತುಂಬಾ ದೊಡ್ಡ ಯೂಟ್ಯೂಬರ್ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್, ಅವ್ರಿಗೂ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 10-20,000 ಸಬ್ಸ್ಕ್ರೈಬರ್ಸ್ ಇರುತ್ತಲ್ಲ, ಅವರೆಲ್ಲ ಒಂದು 2 ವರ್ಷ 3 ವರ್ಷದಿಂದ ಮಾಡ್ತಿದ್ದಾರೆ. ಅಂಥವ್ರಿಗೆ ಟಕ್ಕರ್ ಕೊಡೋಕ್ಕಾಗುತ್ತಾ ಈ ವಿಡಿಯೋ, ಅಷ್ಟು ಕ್ವಾಲಿಟಿ ಇದೆಯಾ ವಿಡಿಯೋ, ಅಷ್ಟು ಒಳ್ಳೆ ಕಂಟೆಂಟ್ ಇದೆಯಾ ವಿಡಿಯೋ ಅಂತ ನೋಡ್ಕೊಂಡು ವಿಡಿಯೋ ಮಾಡಿ. ಓಕೆನಾ? ಅವಾಗ 100% ನಿಮ್ಮ ವಿಡಿಯೋಗೆ ರೀಚ್ ಆಗುತ್ತೆ, ನೀವು ಒಬ್ರು ಯೂಟ್ಯೂಬರ್ ಆಗ್ಬೋದು. ಇಲ್ಲ ಅಂದ್ರೆ 100% 2026 ಮೇಲೆ ನೀವು ಯೂಟ್ಯೂಬರ್ ಆಗಕ್ಕಾಗಲ್ಲ. ಆ 99% ಅಲ್ಲಿ ನೀವು ಒಬ್ರು ಆಗ್ತೀರಾ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಪಪ್ಪ, ಹೋಪ್ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರೆ, ಈ ಶೇರ್ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಈ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.